Hello everyone, welcome to Triple T Academy DCET class. Myself Chaitanya. I will be handling project management skills subject. So as you know, in the DCET syllabus, according to C20 syllabus, so you will be having 5 subjects. So in that PMS is the one of the theory based subject. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಟೋಟಲಿ 5 ಚಾಪ್ಟರ್ಸ್ ಇದೆ. ಸೊ ಈ 5 ಚಾಪ್ಟರ್ಸಲ್ಲೂ ಕೂಡ ಪ್ರತಿಯೊಂದು ಚಾಪ್ಟರ್ಸು 4 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ 4 ಮಾರ್ಕ್ಸ್ ಈ ಚಾಪ್ಟರ್ಸ್ 4 ಮಾರ್ಕ್ಸ್ ಇಟ್ ಈಸ್ ಗೋಯಿಂಗ್ ಟು ಕ್ಯಾರಿ. ಸೊ ಟೋಟಲಿ 20 ಮಾರ್ಕ್ಸ್ಗೆ ನೀವು PMS ಸಬ್ಜೆಕ್ಟನ್ನು ಅಟೆಂಡ್ ಮಾಡ್ತೀರಾ. ಫೈನ್. ಐ ವಿಲ್ ಬಿ ಹ್ಯಾಂಡ್ಲಿಂಗ್ ಈಚ್ ಚಾಪ್ಟರ್ಸ್ ಇನ್ ಡೆಪ್ತ್ ಆ್ಯಂಡ್ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಥಿಯೋರಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಸೋದಿರ್ಬೋದು, ಥಿಯೋರಿಲಿ ಬರೋ ಅಂಥ ಕ್ವಶನ್ಸನ್ನು ನೀವು ಹೇಗೆ ಆನ್ಸರ್ ಮಾಡೋದಿರ್ಬೋದು, ಇದೆಲ್ಲದನ್ನು ನಾನು ಪ್ರತಿಯೊಂದು ಕ್ಲಾಸ್ ವೀಡಿಯೋಸಲ್ಲೂ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಚಾಪ್ಟರ್ ನಾನು ಕೆಲವೊಂದು ಟಿಪ್ಸನ್ನು ನಿಮಗೆ ಹೇಳ್ತೀನಿ. ನೀವು PMS ಸಬ್ಜೆಕ್ಟನ್ನು ಸ್ಟಡಿ ಮಾಡೋದಕ್ಕೂ ಮುಂಚೆ ಕೆಲವೊಂದನ್ನು ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮಗೆ ಯಾವುದೇ ಒಂದು ಫಾರ್ಮುಲಾಸ್ ಅಂತ ಇಲ್ಲ, ಯಾವುದೇ ಒಂದು ಏನಂತ ಹೇಳ್ತಾರೆ, ಸೊ ದಟ್ ಐ ಕ್ಯಾನ್ ಆಪ್ ದ ಆನ್ಸರ್ಸ್ ಇನ್ ದಿಸ್ ಮ್ಯಾನರ್ ಅಂತ ಅನ್ನುವಾಗಲೂ ಕೂಡ ನೀವು ಆಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆ ಇದು ಥಿಯೋರಿ ಸಬ್ಜೆಕ್ಟ್ ಇರೋದ್ರಿಂದ ಕ್ವಶನ್ಸು ಕೂಡ ನಿಮಗೆ ಒಂದೇ ಸಿಮಿಲರ್ ಕ್ವಶನ್ಸ್ನ ಡಿಫ್ರೆಂಟ್ ವೇನಲ್ಲಿ ಕೇಳ್ತಾರೆ. ಅದ್ರ ಜೊತೆಗೆ ಏನಾಗುತ್ತೆ, ಕೊಡೋ ಅಂಥ 4 ಆಪ್ಷನ್ಸು ಕೂಡ ನಿಮಗೆ ಸಿಮಿಲರ್ ಅಂತ ಅನಿಸುತ್ತೆ. ಬೋರ್ಡ್ ಎಕ್ಸಾಮ್ ಬರೆಯೋದೇ ಡಿಫ್ರೆಂಟ್ ಪ್ಯಾಟ್ರನ್, CET ಬರೆಯೋದನ್ನೇ ಡಿಫ್ರೆಂಟ್ ಪ್ಯಾಟ್ರನ್ ಆಗುತ್ತೆ. ಹಾಗಾಗಿ ಬೋರ್ಡ್ ಎಕ್ಸಾಮಲ್ಲಿ ಏನಾಗುತ್ತೆ, 4 to 5 ಪಾಯಿಂಟ್ಸ್ ನೀವು ಬರೆದಾಗ ಅಟ್ಲೀಸ್ಟ್ ಯು ವಿಲ್ ಗೆಟ್ ಸಮ್ ಮಾರ್ಕ್ಸ್. ಬಟ್ ಇಲ್ಲಿ ನೀವು ಒಂದು ಆನ್ಸರ್ನ ಮಾತ್ರ ಆಪ್ ಮಾಡಬೇಕು. ಸೊ ಮ್ಯಾಥ್ಸ್ ಥರ ಆಗಿರ್ಬೋದು, ಅದರ್ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಥರ ಆಗಿರ್ಬೋದು, ಅಲ್ಲಿ ಒಂದು ಫಾರ್ಮುಲಾ ಅಂತ ಇದ್ದರೆ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, ವಿಲ್ ಗೆಟ್ ದ ಆನ್ಸರ್, ಬಟ್ ನಾಟ್ ಇನ್ ದಿಸ್ PMS ಕೇಸ್. ಓಕೆ, ಸೊ ನೀವು ಫಸ್ಟು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಮೇಲೆ ಬರೋ ಅಂಥ ಕ್ವಶನನ್ನು ಯಾವ ರೀತಿನಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ದೆನ್ ಅದರಲ್ಲಿರೋವಂಥ ಆಪ್ಷನ್ಸು ಯಾವುದು ಅಪ್ರೋಪ್ರಿಯೇಟ್ ಆನ್ಸರ್ ಅಂತ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ದೆರ್ ಆರ್ ಸಮ್ ಡಿಫಿಕಲ್ಟ್ ಪ್ಯಾಟ್ರನ್. ನೋಡೋದಕ್ಕೆ ಸಬ್ಜೆಕ್ಟ್ ಈಸಿ ಅನಿಸುತ್ತೆ, ಬಟ್ ವೆನ್ ಯು ಆರ್ ಆನ್ಸರಿಂಗ್ ಇನ್ ಅ MCQ ಮ್ಯಾನರ್ ಇಟ್ ವಿಲ್ ಬಿ ವೆರಿ ಮಚ್ ಡಿಫರೆಂಟ್. ಓಕೆ, ಸೊ ಡೋಂಟ್ ವರಿ, ಐ ವಿಲ್ ಗಿವ್ ಯು ಅಶ್ಯೂರೆನ್ಸ್. ಇಟ್ ವಿಲ್ ಬಿ ಅ ಈಸಿಯೆಸ್ಟ್ ಸಬ್ಜೆಕ್ಟ್, but than that you will get a knowledge from myself for your PMS subject. Okay, so now project management skills. ಈ ಲಾಸ್ಟ್ ವರ್ಡೇ ಹೇಳ್ತಾ ಇದೆ ನಿಮಗೆ, how you are using the skills so that you can answer your questions in the MCQ. ಸೊ ನೀವು ಹೇಗೆ ಸ್ಕಿಲ್ಸನ್ನು ಡೆವಲಪ್ ಮಾಡಿದ್ರೆ ಒಂದು ಪ್ರಾಜೆಕ್ಟನ್ನು ಮ್ಯಾನೇಜ್ ಮಾಡಬಹುದು ಅನ್ನೋದನ್ನು ಪ್ರತಿಯೊಂದು ಚಾಪ್ಟ್ರಲ್ಲೂ ನೀವು ಇಲ್ಲಿ ಕಲಿತಾ ಹೋಗ್ತೀರಾ. ಆ್ಯಂಡ್ ಈ ಒಂದು ಫಸ್ಟ್ ಚಾಪ್ಟರ್ ಏನಿದೆ, ಇಂಟ್ರಡಕ್ಷನ್ ಟು ಪ್ರಾಜೆಕ್ಟಲ್ಲಿ ಏನು ಕಲಿತೀವಿ, ಇಲ್ಲಿ ಒಂದು ಕಂಪ್ಲೀಟ್ ಬೇಸಿಕ್ಕಾಗಿ ಕಲಿತೀರಾ ಈ ಫಸ್ಟ್ ಚಾಪ್ಟ್ರಲ್ಲಿ. ಯಾಕೆಂದರೆ ಫಸ್ಟ್ ಚಾಪ್ಟರ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಯು ಕ್ಯಾನ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್ಸ್ ಆಲ್ಸೋ. ಸೊ ಮೇನ್ಲಿ ದ ಡೆಫಿನೇಷನ್ಸ್ ಆಫ್ ಫ್ಯೂ ಕಾನ್ಸೆಪ್ಟ್ ಯು ಆರ್ ಸ್ಟಡಿಂಗ್ ಇಯರ್ and main meaning of few words you are studying here, which are been explained in the next chapters. ಓಕೆನಾ? ಹಾಗಾಗಿ ಫಸ್ಟ್ ಚಾಪ್ಟರ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಥರ್ಡ್, ಫೋರ್ತ್, ಫಿಫ್ತ್, ಎವ್ರಿ ಒನ್ ಆರ್ ಇಂಟರ್ ಡಿಪೆಂಡೆಂಟ್ ಈಚ್ ಅದರ್. ಓಕೆ, ಸೊ ಪ್ರತಿಯೊಂದು ಕ್ಲಾಸಲ್ಲೂ ನಾನು ಏನು ಹೇಳ್ತೀನಿ, ಪ್ಲೀಸ್ ನೋಟ್ ಡೌನ್ ದಟ್. ಆ್ಯಂಡ್ ಏನಕ್ಕೆ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತೀನಿ ಅಂದರೆ, ಐ ಕಾಂಟ್ ಟೆಲ್ ಯು ವಾಟ್ ಟೈಪ್ ಆಫ್ ಕ್ವಶನ್ಸ್, ಅಂದರೆ ಇದೇ ಕ್ವಶನ್ ಇದೇ ಬರುತ್ತೆ ಅಂತಲ್ಲ, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಓಕೆನಾ? ಬಿಕಾಸ್ ದೇ ಮೆ ಟ್ವಿಸ್ಟ್ ಎನಿ ವೇ ಆಫ್ ದ ಸೆಂಟೆನ್ಸಸ್ ಫಾರ್ ಇನ್ ಯುವರ್ MCQs ಪ್ಯಾಟ್ರನ್. ಓಕೆ, ಫೈನ್, ಡೋಂಟ್ ವರಿ ನೌ, ಡೋಂಟ್ ಟೇಕ್ ಟೆನ್ಷನ್. ಕಾನ್ಸೆಪ್ಟ್ ಅರ್ಥ ಆದಮೇಲೆ ನೀವು ಯಾವ ರೀತಿನಲ್ಲಿ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋದಕ್ಕೆ ರೆಡಿ ಆಗಿರ್ತೀರ. ಫೈನ್. ಸೊ ಫಸ್ಟ್ ಚಾಪ್ಟ್ರಲ್ಲಿ ನಾವೇನು ಮಾಡ್ತೀವಿ, ಬೇಸಿಕ್ಸನ್ನು ಕಲಿತೀವಿ. ಅದಾದಮೇಲೆ ಅಡ್ಮಿನಿಸ್ಟ್ರೇಷನಲ್ಲಿ ನಾವು ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನು ಹೇಗೆಲ್ಲ ಮೇಂಟೈನ್ ಮಾಡ್ತಾರೆ ಅಥವಾ ಟೀಮ್ ಅನ್ನೋದನ್ನು ಹೇಗೆ ಬಿಲ್ಡ್ ಮಾಡ್ತಾರೆ, ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಆರ್ ಸ್ಟಡಿಂಗ್. ಲೈಫ್ ಸೈಕಲಲ್ಲಿ 4 ಫೇಸಸ್ ಏನಿದೆ, ಇನಿಷಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಆ್ಯಂಡ್ ಕ್ಲೋಜರ್. ಈ ಕಂಪ್ಲೀಟ್ ಫೇಸಸಲ್ಲಿ ಏನೆಲ್ಲ ನಾವು ಪ್ರಾಜೆಕ್ಟನ್ನು ಹೇಗೆಲ್ಲ ಎಕ್ಸಿಕ್ಯೂಟ್ ಅಥವಾ ಹೇಗೆಲ್ಲ ಅದನ್ನು ಕ್ಯಾರಿ ಮಾಡ್ತೀವಿ ಅನ್ನೋದನ್ನು ಕಲಿತೀವಿ. ದೆನ್ ಫೋರ್ತ್ ಯೂನಿಟಲ್ಲಿ ಸೊ ಪ್ಲಾನಿಂಗ್ ಇರ್ಬೋದು, ಶೆಡ್ಯೂಲಿಂಗ್ ಇರ್ಬೋದು, ಮಾನಿಟರಿಂಗ್ ಇರ್ಬೋದು. ಆ ಒಂದು ಪ್ಲಾನಿಂಗ್ ಮಾಡೋದಕ್ಕೆ ಏನೆಲ್ಲ ಟೂಲ್ಸ್ನ ನಾವು ಆರ್ಗನೈಸೇಷನಲ್ಲಿ ಯೂಸ್ ಮಾಡ್ತೀವಿ, ಆ ಪ್ರತಿಯೊಂದನ್ನು 4th ಚಾಪ್ಟರ್ ಕಲಿತೀವಿ. ದೆನ್ 5th ಚಾಪ್ಟರ್ ಅಗೇನ್ ಹೌ ಯು ಆರ್ ಕಂಟ್ರೋಲಿಂಗ್ ಯುವರ್ ಪ್ರಾಜೆಕ್ಟ್, ಹೌ ಯು ಆರ್ ಗೆಟಿಂಗ್ ದ ರಿವ್ಯೂ ಆ್ಯಂಡ್ ದ ಆಡಿಟ್ ಪ್ರೋಸೆಸ್ ಇನ್ ಡೆಪ್ತ್ ಆಫ್ ಇನ್ ದ
we are going to study in the 5th chapter. Okay, so each chapters are carrying equal marks. We have to be concentrating, or you have to give preference for all 5 chapters. Okay, fine. Now starting before starting with our PMS subject, ನಾವೇನು ನಿಮಗೆ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ಒಂದು ಕ್ಲಾಸ್ ಸ್ಟ್ರಕ್ಚರ್ ಅಂತ ಇದೆ. ಸೊ ದ್ಯಾಟ್ ಅವರ್ ಸ್ಟೂಡೆಂಟ್ಸ್ ಮಸ್ಟ್ ಬಿ ಏಬಲ್ ಟು ಸ್ಕೋರ್ ಟಾಪ್ ಸ್ಕೋರ್ಸ್ ಇನ್ ದ DCET. ಓಕೆ, ನಾವು ಹೇಗೆ ಅಂದರೆ ಪ್ರತಿಯೊಂದು ಕ್ಲಾಸ್ ಸ್ಟ್ರಕ್ಚರಲ್ಲಿ ನಿಮಗೆ ಕಾನ್ಫಿಡೆಂಟ್ ಅನ್ನೋದನ್ನು ಬಿಲ್ಡ್ ಆಗ್ತಾ ಹೋಗಬೇಕು. ಇಟ್ ಮೀನ್ಸ್ ದ್ಯಾಟ್ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಏನು 5 ಯೂನಿಟ್ಸ್ ಇದೆ, ಆ 5 ಯೂನಿಟ್ಸನ್ನು ನಾವು ಇನ್ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಥಿಯೋರಿ ಇರ್ಬೋದು, ದೆನ್ ಥಿಯೋರಿ ಮೇಲೆ ಕೆಲವೊಂದು ಬರೋವಂಥ MCQ ಕ್ವಶನ್ಸ್, ಆ್ಯಂಡ್ ನಮ್ಮ TTT ಪಬ್ಲಿಕೇಶನ್ಸ್ ಬುಕ್ಕಲ್ಲಿರುವಂಥ MCQ ಕ್ವಶನ್ಸ್ ಇರ್ಬೋದು, ಪ್ರಾಕ್ಟೀಸ್ ಕ್ವಶನ್ಸ್ ಇರ್ಬೋದು, ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಇನ್ ದೀಸ್ ವಿಡಿಯೋಸ್. ಓಕೆ, ಸೊ ನಾಟ್ ಓನ್ಲಿ ಎಕ್ಸ್ಪ್ಲೈನಿಂಗ್ ದ ಥಿಯೋರಿ, MCQ ಕ್ವಶನ್ಸು ಕೂಡ ನಿಮಗೆ ಕಾನ್ಫಿಡೆಂಟನ್ನು ಬಿಲ್ಡ್ ಮಾಡ್ತಾ ಹೋಗುತ್ತೆ. ಓಕೆನಾ, ಫೈನ್. Let us start with the chapter now. The first chapter, Introduction to Project, and you know it is going to carry 4 marks. And yes, you know already I told my name, Chaitanya PS. So I will be handling you PMS subject. Now start writing whatever I am going to write on the board. Please note down with me. So the project, first ನಾನು ಹೇಳಿದೆ ನಿಮಗೆ ಇಲ್ಲಿ ಯಾವ ರೀತಿನಲ್ಲಿ ಕ್ವಶನ್ ಬರುತ್ತೆ ಅಂತಲೂ ಹೇಳ್ತಾ ಹೋಗ್ತೀನಿ ಒಂದೊಂದು ಕಾನ್ಸೆಪ್ಟ್ ಹೇಳುವಾಗ್ಲೂ. ಸೊ ಪ್ರಾಜೆಕ್ಟ್ ಅನ್ನೋದು ಏನು, ಸೊ ಅದ್ರ ಮೇಲೆ ನಿಮಗೆ ಡೆಫಿನಿಷನ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಮೇನ್ ಥಿಂಗ್ ನಿಮಗೆಲ್ಲ ಈ ಥರ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದ್ರ ಮೇಲೆ ನೀವು ಡೆಫಿನಿಷನ್ಸ್ನ ಕಲಿಬೇಕಾಗುತ್ತೆ. ಇದೇ ರೀತಿನಲ್ಲಿ ಡೆಫಿನಿಷನ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಕೊಟ್ಟಿರೋದ್ರ ಮೇಲೆ ನೀವು ಯಾವುದಿದ್ರು ಡೆಫಿನಿಷನ್ ಅಂತ ಹೇಳಬೇಕಾಗುತ್ತೆ. ಓಕೆನಾ, ಫೈನ್. ಫಸ್ಟು ವಿಲ್ ಸ್ಟಾರ್ಟ್ ಅಪ್. ವಾಟ್ ಈಸ್ ದಿಸ್ ಪ್ರಾಜೆಕ್ಟ್? ಸೊ ಪ್ರಾಜೆಕ್ಟ್ ಅಂತ ಅಂದರೆ, ಎಸ್, we have one end goal, right? Every project will be having its end goal. To reach that goal, ನಾವು ಆ ಗೋಲ್ನ ರೀಚ್ ಮಾಡಬೇಕು ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಕೆಲವೊಂದು ಟಾಸ್ಕನ್ನು ಪರ್ಫಾರ್ಮ್ ಮಾಡ್ತೀವಿ, ಆರ್ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಸಮ್ ಆ್ಯಕ್ಟಿವಿಟೀಸ್, ರೈಟ್? ಆರ್ ಇಟ್ ಮೇ ಕಾಲ್ ಇಟ್ ಆಸ್ ವರ್ಕ್ ಆಲ್ಸೋ. ವಿ ಆರ್ ಡೂಯಿಂಗ್ ಸಮ್ ವರ್ಕ್ ಟು ರೀಚ್ ದಟ್ ಗೋಲ್, ರೈಟ್? ಸೊ ಟು ರೀಚ್ ದಿಸ್ ಗೋಲ್ ವಿ ಆರ್ ಪರ್ಫಾರ್ಮಿಂಗ್ ಸಮ್ ಟಾಸ್ಕ್, ಆ್ಯಕ್ಟಿವಿಟೀಸ್ ಆರ್ ಗೋಲ್ or work within a certain duration. It means that there is no end time ಅಂತಲ್ಲ, it has a end time. ಒಂದು ಸ್ಟಾರ್ಟ್ ಪಾಯಿಂಟ್ ಮತ್ತು ಒಂದು ಎಂಡ್ ಪಾಯಿಂಟ್ ಅಂತ ಇರುತ್ತೆ. ಹಾಗಾಗಿ ವಿತಿನ್ ಅ ಸರ್ಟೇನ್ ಟೈಮ್ ಲಿಮಿಟೇಷನ್ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದ ಟಾಸ್ಕ್. ಓಕೆ, ಸೊ ಸಿ ಹಿಯರ್ ವಾಟ್ ಆರ್ ದ ವರ್ಡ್ಸ್ ಐ ಯೂಸ್ಡ್: ಗೋಲ್, ಟಾಸ್ಕ್, ಆಕ್ಟಿವಿಟೀಸ್ ಆರ್ ವರ್ಕ್ ಆರ್ ವಿತಿನ್ ದ ಟೈಮ್ ಲಿಮಿಟೇಷನ್ಸ್. ಓಕೆ, ಸೊ ದಿಸ್ ಈಸ್ ಗೋಯಿಂಗ್ ಟು ಡಿಸ್ಕ್ರೈಬ್ ಯು ವಾಟ್ ಈಸ್ ಪ್ರಾಜೆಕ್ಟ್. ಫೈನ್. ಸೊ ಈ 3 ವರ್ಡ್ಸನ್ನು ಯೂಸ್ ಮಾಡ್ಕೊಂಡು ನಾವು ಡೆಫಿನಿಷನ್ನ ಸೆಟ್ ಮಾಡೋಣ. ಇಟ್ ಈಸ್ ನಥಿಂಗ್ ಬಟ್ ಅ ಸೀರೀಸ್ ಆಫ್ ಟಾಸ್ಕ್. ಓಕೆ, ಪ್ರಾಜೆಕ್ಟ್ ಡೆಫಿನಿಷನ್ ಬರೀತಾ ಇದ್ದೀನಿ ನೋಡಿ. ಅ ಸೀರೀಸ್ ಆಫ್ ಟಾಸ್ಕ್ ಆರ್ ದಿ ಆಕ್ಟಿವಿಟೀಸ್, ಫೈನ್, ಆರ್ ದಿ ಆಕ್ಟಿವಿಟೀಸ್ ಆರ್ ಪರ್ಫಾರ್ಮ್ಡ್ ಟು ರೀಚ್ the requirements. To reach the requirements anta andre it may be the goal. Okay, to reach the requirements within a certain duration, or within a time limitation. So this is one simple definition of project. So repeat with me: a series of tasks or activities are performed to reach the requirements or to reach the goal within the time limitations or the time duration. Okay, so ಇದೇ ಡೆಫಿನಿಷನ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ದೇ ಮೇ ಆಸ್ಕ್ ಯು ಡಿಫ್ರೆಂಟ್, ದೇ ಮೇ ಗಿವ್ ಯು ಡಿಫ್ರೆಂಟ್ ಸೆಂಟೆನ್ಸಸ್ ಆಲ್ಸೋ, ಬಟ್ ಯು ಶುಡ್ ಬಿ ನೋಯಿಂಗ್ ಈ ಮೀನಿಂಗಲ್ಲಿ ಬರೋ ಅಂಥ ಸೆಂಟೆನ್ಸ್ ಎಲ್ಲ ಏನು ಡಿಸ್ಕ್ರೈಬ್ ಮಾಡುತ್ತೆ, ಪ್ರಾಜೆಕ್ಟನ್ನು ಡಿಸ್ಕ್ರೈಬ್ ಮಾಡುತ್ತೆ. ಇನ್ ಅವರ್ TTT ಪಬ್ಲಿಕೇಶನ್ಸ್ ಬುಕ್ ಆಲ್ಸೋ ದೇರ್ ಆರ್ 2 more definitions so that you can look to that also. Okay, the same ಇಲ್ಲಿ ಯಾವುದೇ ಡೆಫಿನಿಷನ್ ಅಂದರೂ ಸೇಮ್ ಮೀನಿಂಗನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ನಾವು ಎಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್ 1 question based on this. ಓಕೆ, 1 question based on this definition. ಫೈನ್. ನಾವು ಪ್ರಾಜೆಕ್ಟ್ ಡೆಫಿನಿಷನ್ ಕಲ್ತ್ರಿ, ಎ ಸೀರೀಸ್ ಆಫ್ ಟಾಸ್ಕ್. ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲಿ ಸೀರೀಸ್ ಬದಲು ಸೆಟ್ ಆಫ್ ಟಾಸ್ಕ್ ಅಂತನಾದರೂ ಹೇಳ್ಬೋದು ಅವರು. ಹಾಗಾಗಿ ಸ್ವಲ್ಪ ಇಂಗ್ಲೀಷ್ ಅನ್ನೋದು ನಿಮಗೆ ಸಿಮಿಲರ್ ವರ್ಡ್ಸು ಗೊತ್ತಿದ್ರೆ
ತುಂಬ ಒಳ್ಳೆಯದಾಗುತ್ತೆ. ಸೊ ಎ ಸೀರೀಸ್ ಆಫ್ ಟಾಸ್ಕ್ ಆರ್ ಆಕ್ಟಿವಿಟೀಸ್ ಆರ್ ಪರ್ಫಾರ್ಮ್ ಟು ರೀಚ್ ದ ರಿಕ್ವೈರ್ಮೆಂಟ್ಸ್ ವಿತಿನ್ ಎ ಟೈಮ್ ಲಿಮಿಟೇಷನ್ ಈಸ್ ನೋನ್ ಆಸ್ ಪ್ರಾಜೆಕ್ಟ್. ಓಕೆ ಫೈನ್. ಈಗ ಪ್ರಾಜೆಕ್ಟ್ ಅಂದರೆ ಏನಂತ ಅರ್ಥ ಆಯಿತು ನಿಮಗೆ ಅಲ್ವಾ? ಸೊ ವಿ ಹ್ಯಾವ್ ಒನ್ ಎಂಡ್ ಗೋಲ್ ಸೊ ದಟ್ ವಿ ವಾಂಟ್ ಟು ಡೂ ಸಮ್ ವರ್ಕ್ ಆ್ಯಂಡ್ ವಿತಿನ್ ಸರ್ಟೆನ್ ಡ್ಯೂರೇಷನ್, ದಟ್ ಈಸ್ ಅ ಪ್ರಾಜೆಕ್ಟ್. Now moving into the next thing, next concept, that is features of project. Okay, so features of project ಅಂತ ಅಂದರೆ ಆಲ್ರೆಡಿ ನಾನು ಪ್ರೀವಿಯಸ್ ಆಗಿ ಹೇಳಿದೆ ನಿಮಗೆ ಕೆಲವೊಂದು ವರ್ಡ್ಸನ್ನು ಇಲ್ಲಿ. ಸೊ ಏನೆಲ್ಲ ಈ ಪ್ರಾಜೆಕ್ಟ್ ಕನ್ಸಿಡರ್ ಆಗುತ್ತೆ ಅಥವಾ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್. ಸೊ ಎವ್ರಿ ಪ್ರಾಜೆಕ್ಟ್, ಈಗ ನೋಡಿ ಅದು ಎವ್ರಿ ಪ್ರಾಜೆಕ್ಟಿಗೆ ಅದರದೇ ಆದ ಒಂದು ಸ್ಟಾರ್ಟ್ ಟೈಮ್ ಅಂತ ಇರುತ್ತೆ ಆ್ಯಂಡ್ ಎವ್ರಿ ಟೈಮ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಒನ್ ಎಂಡ್ ಟೈಮ್, ರೈಟ್? ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್, this is nothing but time limitation. So every project is having its own time limitation. Okay, so this is one feature of the project or one characteristics of the project. Then every project is having its one end goal, means project is always goal oriented. Okay, ಅದಾದಮೇಲೆ ಯು ನೋ ದಟ್ ಬಿಕಾಸ್ ನಾವೇನೋ ಒಂದು ಅಚೀವ್ ಮಾಡಬೇಕು, ಆ ಗೋಲ್ ಇದೆ, ಆ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡಬೇಕು ಅಂದರೆ that is what main characteristics of the project. Okay, then these project, yes, ಈಗ ನೋಡಿ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. when you take our Triple T Academy itself, every year we are doing a DCET classes, right? So DCET 22 ಇರ್ಬೋದು, DCET 21 ಇರ್ಬೋದು, 23, 24, 25 or upcoming 26, ಯಾವುದೇ ಆದ್ರೂ everyone will be a different project for us. Andre DCET is the same project, but the end result what we are getting will be unique every year. Seeing now DCET 23 ನಲ್ಲಿ ಫಸ್ಟ್ ರ್ಯಾಂಕ್ ಟಾಪರ್ ಬಂದರು ನಮ್ಮ ಸ್ಟೂಡೆಂಟ್ಸು, ನೆಕ್ಸ್ಟ್ DCET ನಲ್ಲಿ ಥರ್ಡ್ ರ್ಯಾಂಕ್ ಟಾಪರ್ ಬಂದರು, DCET 25 ಅಗೈನ್ ಯು ಆಲ್ಸೋ ಮೇ ಗೆಟ್ ಫಸ್ಟ್ ರ್ಯಾಂಕ್. ನಾವಂತೂ 100% ಎಫರ್ಟ್ ಹಾಕ್ಬಿಟ್ಟು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಯು ಶುಡ್ ಆಲ್ಸೋ ಟೇಕ್ 100% ಎಫರ್ಟ್ ಟು ಗೆಟ್ ಫಸ್ಟ್ ರ್ಯಾಂಕ್. For not only first rank, yes, top scores or a top rank, that will be very much, because everyone can't get a first rank. Okay, so you should be ಏನಕ್ಕೆ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಡಿಪ್ಲೊಮಾ ಮಾರ್ಕ್ಸು ಕೂಡ ಆ್ಯಡ್ ಆಗೋದ್ರಿಂದ ಸ್ವಲ್ಪ ಅಲ್ಲಿ ವೇರಿ ಆಗುತ್ತೆ. ಈ ಸಲ ನೀವು ನೋಡ್ಬೋದು ನಮ್ಮಲ್ಲಿ ಬಂದಿದ್ದಂಥ DCET ಥರ್ಡ್ ರ್ಯಾಂಕ್ ಸ್ಟೂಡೆಂಟದ್ದು ಕೂಡ 94 ಮಾರ್ಕ್ಸೇ DCET ಮಾರ್ಕ್ಸು. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ದು ಕೂಡ 94. ಸೊ 94 is the highest score, but because of diploma marks, ranks was varying. Okay, so now concentrate on DCET so that you can get top marks and you can go into top scores and get into top colleges also. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ವರ್ಷ ನಾವು ಸೇಮ್ ಪ್ರಾಜೆಕ್ಟನ್ನು ಮಾಡ್ತಾ ಇದ್ರೂ ಕೂಡ ಆ ಪ್ರತಿ ಪ್ರಾಜೆಕ್ಟು ನಮಗೆ ಡಿಫ್ರೆಂಟ್ ಆಗಿರುತ್ತೆ. ದೆನ್ ವೈ? ಬಿಕಾಸ್ ಎಟ್ ದ ಎಂಡ್ ವಿ ಆರ್ ಗೆಟಿಂಗ್ ಯುನೀಕ್ ರಿಸಲ್ಟ್, ರೈಟ್? ಎವ್ರಿ ಪ್ರಾಜೆಕ್ಟ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ರಿಸಲ್ಟ್. ಈ ಕನ್ಸ್ಟ್ರಕ್ಷನ್ ಕಂಪನಿ ತಗೊಳ್ಳಿ, ಡಿಫ್ರೆಂಟ್ ಹೌಸ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಡಿಫ್ರೆಂಟ್ ಬಿಲ್ಡಿಂಗ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅವರ ಮೇನ್ ಪ್ರೋಸೆಸ್ ಏನು? ಕನ್ಸ್ಟ್ರಕ್ಷನ್. ಬಟ್ ಪ್ರತಿಯೊಂದು ಪ್ರಾಜೆಕ್ಟ್ದು ರಿಸಲ್ಟು ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಪ್ರಾಜೆಕ್ಟ್ದು ಅನದರ್ ಒನ್ ಮೇನ್ ಫೀಚರ್ ಈಸ್ ಇಟ್ ಈಸ್ ಯುನೀಕ್ ಇನ್ ನೇಚರ್. ಆ್ಯಂಡ್ ವಿ ಆಲ್ಸೋ ಸೇ ಪ್ರಾಜೆಕ್ಟ್ ಈಸ್ ಟೆಂಪರವರಿ. ಎವ್ರಿ ಪ್ರಾಜೆಕ್ಟ್ ಈಸ್ ಕನ್ಸಿಡರ್ಡ್ ಆಸ್ ಟೆಂಪರವರಿ. ಈಗ ನೋಡಿ DCET 23 ಮುಗೀತು. So it has ended there. 24 ended, 25 now we are starting. So ಹಿಂದೆ ಹೋಗಿದ್ದಂಥ ಎಲ್ಲ ಪ್ರಾಜೆಕ್ಟ್ಸ್ ಏನಾಯಿತು? we are finishing with that. Our customers are satisfied, so that we are ending up with that they will be using those things. ಬಟ್ ನಮಗೇನಾಗುತ್ತೆ? ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಪ್ರಾಜೆಕ್ಟು ಆ ರಿಸಲ್ಟ್ ಅಂತ ಒಪ್ಟೈನ್ ಆದಮೇಲೆ ದಟ್ ವಿಲ್ ಬಿ ಯೂಸ್ ಬೈ ದ ಕಸ್ಟಮರ್ ಫಾರ್ ಅ ಲಾಂಗ್ ಟರ್ಮ್, ಬಟ್ ಹೂ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದಟ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಟೆಂಪರವರಿ. ಓಕೆ, ಬಟ್ ಅಲ್ಲಿ ಆಗಿದ್ದಂಥ ಎಕ್ಸ್ಪೀರಿಯನ್ಸ್ನ ನಾವು ಪ್ರೊಲಾಂಗ್ ಮಾಡ್ತಾ ಹೋಗ್ತೀವಿ. ಬಟ್ ವಾಟ್ ಆರ್ ದ ಥಿಂಗ್ಸ್ ದ್ಯಾಟ್ ಒನ್ ಪ್ರಾಜೆಕ್ಟ್ ಇಟ್ ಹ್ಯಾಸ್ ಬಿನ್ ಕ್ಲೋಸ್ಡ್. ಅದ್ರದ್ದು ಒಂದು ಎಂಡ್ ಟೈಮ್ ಅಂತ ಆಯಿತು ಅಂದ ತಕ್ಷಣ ಎಸ್ ಇಟ್ ಈಸ್ ಟೆಂಪರವರಿ. ಸೊ ಪ್ರಾಜೆಕ್ಟ್ ಈಸ್ ಹ್ಯಾವಿಂಗ್ ಅ ಟೈಮ್ ಲಿಮಿಟೇಷನ್, ಇಟ್ ಈಸ್ ಗೋಲ್ ಓರಿಯೆಂಟೆಡ್, ಇಟ್ ಈಸ್ ಯುನೀಕ್ ರಿಸಲ್ಟ್ ಆ್ಯಂಡ್ ಇಟ್ ಈಸ್ ಟೆಂಪರವರಿ ಇನ್ ನೇಚರ್. ಇಷ್ಟೇ ಅಲ್ಲ, ನೆಕ್ಸ್ಟ್ ನಾವು ಒಂದು ಗೋಲ್ ರೀಚ್ ಮಾಡಬೇಕು ಅಂದಾಗ ನಾವು ಕೆಲವು ಡಿಫ್ರೆಂಟ್ ವರ್ಕ್ಸನ್ನು ಟಾಸ್ಕನ್ನು ಪರ್ಫಾರ್ಮ್ ಮಾಡ್ತೀವಿ. ವೈಲ್ ಯು ಆರ್ ಪರ್ಫಾರ್ಮಿಂಗ್ ಫ್ಯೂ ಟಾಸ್ಕ್, ಎಸ್ ವಿ ಹ್ಯಾವ್ ಟು ಕಮ್ ಅಂಡರ್ ಸಮ್ ಅನ್ಸರ್ಟನಿಟೀಸ್, ವಿ ಹ್ಯಾವ್ ಟು ಕಮ್ ಅಂಡರ್ ಸಮ್ ಪ್ರಾಬ್ಲಮ್ಸ್, ವಿ ಹ್ಯಾವ್ ಟು ಫೇಸ್ ಸಮ್ ಪ್ರಾಬ್ಲಮ್ಸ್. ಸೊ ಇದನ್ನೆಲ್ಲ ಏನಂತೀವಿ ಅಂದರೆ ಎವ್ರಿ ಪ್ರಾಜೆಕ್ಟ್ ಈಸ್ ಹ್ಯಾವಿಂಗ್ ಅ ರಿಸ್ಕ್
ಆರ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಅನ್ಸರ್ಟನಿಟೀಸ್. ಯಾವುದೇ ಒಂದು ಪ್ರಾಜೆಕ್ಟನ್ನ ನಾವು ಅನ್ಸರ್ಟನಿಟೀಸ್ ಇಲ್ಲದೆ ಫಿನಿಶ್ ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲ. ವಿ ಕಮ್ ಅಂಡರ್ ಸಮ್ ಪ್ರಾಬ್ಲಮ್ಸ್, ಇಟ್ ಮೇ ಬಿ ಸ್ಮಾಲ್ ಪ್ರಾಬ್ಲಮ್ಸ್, ಹೈ ಪ್ರಾಬ್ಲಮ್ಸ್, ವಾಟ್ ಎವರ್. ಈಗ ರಿಸೋರ್ಸ್ ಅಂತ ತಗೊಂಡಾಗ ಕೆಲವೊಂದು ರಿಸೋರ್ಸಸಲ್ಲಿ ನಾವು ಡ್ರಾಬ್ಯಾಕ್ ಆಗ್ಬೋದು ಪರ್ಫಾರ್ಮ್ ಮಾಡುವಾಗ, ಅಥವಾ ಕೆಲವೊಂದು ಬಡ್ಜೆಟಲ್ಲಿ ನಾವು ಪ್ರಾಬ್ಲಮ್ ಫೇಸ್ ಮಾಡ್ಬೋದು, ಡಿಫ್ರೆಂಟ್ ವೇ. ಹಾಗಾಗಿ ಏನಾಗುತ್ತೆ ಅಂದರೆ ಎವ್ರಿ ಪ್ರಾಜೆಕ್ಟ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ risk. Okay, so and another one, as we told, it is a temporary in nature, it will be considered as non-repetitive. Okay, every project is non-repetitive in nature. Fine. So these are the few features of project. So ನಿಮಗೆ ಇದ್ರ ಮೇಲೆ ಅಂತೂ ಖಂಡಿತ yes, you are getting one question. ಓಕೆ, ಡೆಫಿನಿಷನ್ ಆಫ್ ಪ್ರಾಜೆಕ್ಟ್ ಆಯಿತು, ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಮೇಲೂ ಕೂಡ ಒಂದು ಕ್ವಶನ್ ಬರ್ತಾ ಹೋಗುತ್ತೆ. ಎಸ್, ನೋಟ್ ಡೌನ್ ದೀಸ್ ಪಾಯಿಂಟ್ಸ್. ಎವ್ರಿ ಪ್ರಾಜೆಕ್ಟ್, ಎಸ್, ಇಟ್ ಹ್ಯಾಸ್ ಟೈಮ್ ಲಿಮಿಟೇಷನ್, ಗೋಲ್ ಓರಿಯೆಂಟೆಡ್, ಯುನೀಕ್, ಟೆಂಪರವರಿ, ರಿಸ್ಕ್ ಆ್ಯಂಡ್ ನಾನ್ ರಿಪಿಟೇಟಿವ್. ದೀಸ್ ಆರ್ ದ ಫೀಚರ್ಸ್ ಆಫ್ ಪ್ರಾಜೆಕ್ಟ್. ಓಕೆ, ಫೈನ್. ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಮೂವಿಂಗ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ವಿ ಹ್ಯಾವ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಡೈಮೆನ್ಷನ್ಸ್ ಆಫ್ ಪ್ರಾಜೆಕ್ಟ್. ಸೊ ಏನಿದು ಡೈಮೆನ್ಷನ್ಸ್? ಸೊ ನಾನಿಲ್ಲಿ ಡೈಮೆನ್ಷನ್ಸ್ ಬದಲು ಇನ್ನೊಂದು ವರ್ಡ್ ಕೂಡ ಬರೀತೀನಿ. ದಟ್ ಈಸ್ ವಾಟ್ ಐ ಕಾಲ್ ಇಟ್ ಆಸ್ ಕನ್ಸ್ಟ್ರೈನ್ಸ್. ಓಕೆ, ಕನ್ಸ್ಟ್ರೈನ್ಸ್ ಆಫ್ ಪ್ರಾಜೆಕ್ಟ್ ಅಂದರೆ ದ ಥಿಂಗ್ಸ್ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್ ಡ್ಯೂರಿಂಗ್ ದ ಪ್ರಾಜೆಕ್ಟ್ ಬಿಫೋರ್ ಸ್ಟಾರ್ಟಿಂಗ್ ಅಪ್ ವಿತ್ ದ ಪ್ರಾಜೆಕ್ಟ್, ವಿಚ್ ಆರ್ ದ ಥಿಂಗ್ಸ್ ವೇರ್ ಮೇನ್ಲಿ ಕಾನ್ಸಂಟ್ರೇಟೆಡ್, ಆರ್ ವಿ ಮೇ, ಇಫ್ ವಿ ಡಸಂಟ್ ಕಾನ್ಸಂಟ್ರೇಟ್ ಆನ್ ದೋಸ್ ಥಿಂಗ್ಸ್, ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಮೇ ಅರೈಸ್, could we complete the project or we may come out of the project. ಇದೆಲ್ಲದನ್ನು ನಾವೇನಂತ ಹೇಳ್ತೀವಿ, ಕನ್ಸ್ಟ್ರೈನ್ಸ್ ಆಫ್ ಪ್ರಾಜೆಕ್ಟ್ ಆರ್ ಡೈಮೆನ್ಷನ್ಸ್ ಆಫ್ ಪ್ರಾಜೆಕ್ಟ್. ಇದನ್ನು ಮ್ಯಾನೇಜ್ಮೆಂಟ್ ಆಸ್ ಎಕ್ಸ್ಪ್ಲೈನ್ ಇನ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಟ್ರಿಪಲ್ ಟ್ರಯಾಂಗಲ್ ಕನ್ಸ್ಟ್ರೈಂಟ್. ಓಕೆ, ಟ್ರಿಪಲ್ ಟ್ರಯಾಂಗಲ್ ಕನ್ಸ್ಟ್ರೈಂಟ್. ಸೊ ಏನಿದೆ ಟ್ರಿಪಲ್ ಟ್ರಯಾಂಗಲ್ ಕನ್ಸ್ಟ್ರೈಂಟ್ ಅಂದರೆ, ಎಸ್, ಯು ನೋ ಟ್ರಯಾಂಗಲ್ ಇಸ್ ವಾಟ್, ವಿಚ್ ಈಸ್ ಹ್ಯಾವಿಂಗ್ ಅ ಪ್ಲೇನ್ ಸ್ಟ್ರಕ್ಚರ್ ವಿಚ್ ಈಸ್ ಹ್ಯಾವಿಂಗ್ 3 sides, 3 angles and 3 vertices, right? These are the 3 vertices. So ಈ ವರ್ಟಿಸ್ ಜಾಗದಲ್ಲಿ ನಾನು 3 ಲೆಟರ್ಸ್ನ ಬರಿತೀನಿ. ಒನ್ ಈಸ್ ಸ್ಕೋಪ್, ಒನ್ ಈಸ್ ಟೈಮ್ ಆ್ಯಂಡ್ ಒನ್ ಈಸ್ ಕಾಸ್ಟ್. ಓಕೆ, ಸೊ ಸ್ಕೋಪ್, ಟೈಮ್, ಕಾಸ್ಟ್, these are the dimensions of project, these are the constraints of project, these are the ಟ್ರಿಪಲ್ ಟ್ರಯಾಂಗಲ್ ಆಫ್ ಕನ್ಸ್ಟ್ರೈನ್ಸ್ ಆಫ್ ದ ಪ್ರಾಜೆಕ್ಟ್. ಓಕೆ, ಸೊ ಸ್ಕೋಪ್ ಇರ್ಬೋದು, ಟೈಮ್ ಇರ್ಬೋದು, ಕಾಸ್ಟ್ ಇರ್ಬೋದು, ದೀಸ್ ಆರ್ ಆಲ್ ದ ಆನ್ಸರ್ಸ್ ಫಾರ್ ದೀಸ್ ಕ್ವಶನ್ಸ್. ಓಕೆ, ಸೊ ಏನಿದು ಸ್ಕೋಪ್, ವಾಟ್ ಈಸ್ ಸ್ಕೋಪ್, ಟೈಮ್, ಕಾಸ್ಟ್, ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೇನ್ ಯು, ಡೋಂಟ್ ವರಿ. ನೌ ಬಿಫೋರ್ ಟು ದ್ಯಾಟ್, ಎಸ್, ವೆನ್ ಯು ಟೇಕ್ ಸ್ಕೋಪ್, ಟೈಮ್ ಆ್ಯಂಡ್ ಕಾಸ್ಟ್, ದೀಸ್ ಆರ್ ಬೀನ್ ಆಲ್ಸೋ ಯೂಸ್ಡ್ ಫಾರ್ ಟು ಮೆಜರ್ ದ performance of a project. So performance is equal to function of time, cost and scope. Okay, so if they ask you how do you measure the performance of the project, yes, by a time, cost and scope. For that also it is a same question answers. Okay, then performance admele, yes, how do you measure the quality of the project? Again it is time, scope and cost. Okay, so the same answer we are going to use for these things. So ಇಲ್ಲಿ ನಿಮಗೆ ಎಷ್ಟೊಂದು ಡಿಫ್ರೆಂಟ್ ಕ್ವಶನ್ಸ್ ಇದೆ, ಆನ್ಸರ್ ಮಾತ್ರ ಸೇಮ್. Now you understood? So for these questions, scope, time, cost is the answer. Now we'll move into the next thing, that is what is scope, what is time and what is cost. What they are going to do, how do we consider them as a constraint? Okay, see, yes, when you see the picture, scope, time, cost. Scope in the sense, how do we plan for a quality work, so that how can we come out of with a good product or the result that we are going to think. Time, what are the schedule of each work, how to schedule for each human resources, each resources, adella time consider agutte. Cost, yes, what is the budget we require. Okay, so coming to the thing, yes, what is scope? So scope is the thing, they will ask you one type. Yes, ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ಸ್ನ ಕೇಳ್ಬೋದು. ಸ್ಕೋಪ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಲಿಮಿಟೇಷನ್. ಓಕೆ, ಏನು ಲಿಮಿಟೇಷನ್ ಅಂದರೆ, ಎವ್ರಿ ಪ್ರಾಜೆಕ್ಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಲಿಮಿಟೇಷನ್. Limitation in the sense, it may be some
what we can say, some disadvantages or some drawbacks, so that how to come over those drawbacks, everything we have to consider before itself, right? ಸೊ ಈಗ ಒಂದು ಪ್ರಾಜೆಕ್ಟ್ ಅಂತ ತಗೊಂಡಾಗ ಅದಕ್ಕೆ ಬೇಕಾಗಿರೋಂಥ ರಾ ಮೆಟೀರಿಯಲ್ಸ್ ನಮ್ಮಲ್ಲಿ ಸಿಗದೇ ಇರ್ಬೋದು. ಸೊ ದಟ್ ವಿಲ್ ಬಿ ಒನ್ ಡ್ರಾಬ್ಯಾಕ್. ಸೊ ದಟ್ ವೇರ್ ವಿ ಹ್ಯಾವ್ ಟು ಗೆಟ್ ಇಟ್, ಹೌ ವಿ ಹ್ಯಾವ್ ಟು ಗೆಟ್ ಇಟ್, ಹೌ ಮಚ್ ವಿ ಹ್ಯಾವ್ ಟು ಎಕ್ಸ್ಪೆಂಡ್ ಥಿಂಗ್. Few customers will be there, I want this features itself, they will be so much fixed to that. ಸೊ ಅವಾಗ ನಾವೇನಾಗುತ್ತೆ, ಪ್ರಾಜೆಕ್ಟಲ್ಲಿ ಅದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಮ್ ಮೆಟೀರಿಯಲ್ಸ್, that will be their limitations, means they are not coming out of their fixed mindset. Okay, we have to reach their requirements. So one thing, every project is having its limitation. It may be time limitations also, resource limitation also, or whatever the thing. Okay, technology limitations also. Then every scope will also explain you what are the boundaries of project, means yes, within what time duration we have to do. ನಮ್ಮಲ್ಲಿರೋಂಥ ರಿಸೋರ್ಸಸ್ನೇ ಯೂಸ್ ಮಾಡ್ಕೊಂಡು ನಾವು ಏನು ಮಾಡಬೇಕು, ನಮ್ಮ ಹತ್ರ ಇರೋದೇ ಇಷ್ಟು ರಿಸೋರ್ಸು, ಇದರಲ್ಲಿ ನಾವು ಹೇಗೆ ಯುಟಿಲೈಸ್ ಮಾಡಿಕೊಂಡು ಎಫೆಕ್ಟಿವ್ ಪ್ರಾಜೆಕ್ಟನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಎವ್ರಿಥಿಂಗ್ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಇನ್ ದ ಬೌಂಡ್ರೀಸ್. ಮೀನ್ಸ್ ಇಫ್ ಯು ಟೇಕ್ ಅ ಪ್ರಾಜೆಕ್ಟ್, ಎವ್ರಿ ಪ್ರಾಜೆಕ್ಟ್ it is having its limitations, it is having its boundaries, and it is also going to explain us what is the goal. ಇವೆಲ್ಲ ಏನು ಹೇಳುತ್ತೆ ನಮಗೆ, what is our end goal. To reach that goal, what are the things we have to consider. Okay, it is going to define what is the goal, and it is also going to define what are the objectives of the project, or it is means that each step ಅಲ್ಲಿ ಕೂಡ ನಾವು ಏನು ಮೈಲ್ಸ್ಟೋನ್ ಅನ್ನ ಫಿಕ್ಸ್ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಅಚೀವ್ ಇನ್ ಈಚ್ ಪ್ರೋಸೆಸ್, that will also be explained in the scope. Okay, so these are the things why this scope is so much important or considered as a constraint. Andre yes, if he doesn't know what is the boundaries, ನಮ್ಗೆ ಇರೋದೇ ಇಷ್ಟು ಫಿಕ್ಸ್ಡ್ ಬಜೆಟ್, ನಮ್ಗೆ ಗೊತ್ತಿಲ್ಲ, ನಾವು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಮಾಡಿದ್ರೆ ಅಗೇನ್ ಇಟ್ ವಿಲ್ ಎಫೆಕ್ಟ್ ಅವರ್ ಪ್ರಾಜೆಕ್ಟ್. ಆರ್ ಕಸ್ಟಮರ್ಸ್ ಆರ್ ಆಸ್ಕಿಂಗ್ ದಿಸ್ ಟೈಪ್ ಆಫ್ ಮೆಟೀರಿಯಲ್ಸ್ ಓನ್ಲಿ ವಿ ನೀಡ್, then we have to meet their limitations, or we have to reach their requirements, and that is our goal. To reach that goal, how, what and all we have to plan, everything will be explained in or considered as a scope of a project. Okay, so this is what a scope. Then the another one, time. Okay, so what is time actually? Yes, you know, schedule of or duration of each process in the project, each process in the project. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ ಡಿಫ್ರೆಂಟ್ ಪ್ರೋಸೆಸ್ ವಿ ಆರ್ ಡೂಯಿಂಗ್. ಸಮ್ಟೈಮ್ಸ್ ಒಂದು ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿದಾಗ ವಿ ಆರ್ ಡೂಯಿಂಗ್ ದ ವರ್ಕ್ ಇನ್ ದ ಇನ್ ಹೌಸ್ ಫೆಸಿಲಿಟಿ, few will be giving to the outhouse facilities. So how what and all time durations we have fixed for each work, everything we have to be fixed with that, so that we have to reach our end time. Okay, then we have another constraint called as cost. That is what we call it as budget, or we call it as capital we are investing to the project. Okay, so these things are the one where scope, time, cost are the main thing we are considering as a constraints of the project. So when we think, yes, when we are planning for a project, one few times they are going to fix the scope, these are the things we have to reach, how to vary these things, they are going to vary these things, so that doesn't affect to the scope of the project. Sometimes they are going to fix the time, within that by varying cost or scope we have to reach within our time end, or sometimes we have this much of budget, within that only we have to reach our scope and time. So these are all considered during the planning of the project also, or before selecting with the project also. Okay, starting up with the project. Fine, so we learned what is the dimensions of project, scope, time and cost. Okay, next, yes, he is our DCET 23 first rank holder, state top first rank holder. The same result we need for our upcoming students also. So we are providing effective classes. You can give for your friends also. It means that you can suggest your friends also, where our classes will be going on in a 3 ways. One is in as a long term course, short term course and the crash course. So everything you will get a detail once you contact our institution. And if you want our personal guidance also, you can contact our WhatsApp channel, TT Live Learn app. These are all one Telegram group where you can get updates, every day's updates, not only classes, what are the DCET, how it will be going on, what are the next procedure, everything we are going to update. Fine. Now
Yes, moving into the concept. What are the reasons to start up with the project? ನಾವು ಏನಕ್ಕೆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಏನೆಲ್ಲ ರೀಸನ್ಸ್ಗೋಸ್ಕರ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತೀವಿ, ಓಕೆನಾ? ಸೊ ದೇರ್ ಆರ್ ಸಮ್ ರೀಸನ್ಸ್. ಎಸ್, ದ ಫಸ್ಟ್ ಒನ್ ಈಸ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್. Based on customer requirements, each customers will be having their own requirements. It means that main objective is we have to satisfy our customer. How do we satisfy our customer? Based on their reaching their requirements. Okay, so ಈಗ ಮಾರ್ಕೆಟಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ, our customer or few customers will be having other ideas also. They want another advanced way of product. So to reach their requirements, we are going to start up with the project. And as you know, market demand, yes, what and all increase in the demand of the market, yes, we are going to start up with the project. And sometimes, or most of the time, organizational needs, for the growth of organization, we are going to start up with few projects. And as the technology develop, you know, every day, each and every day technology is going high. So based on this technology advancement also, we are starting up with the project. And there are some projects started based on legal requirements. Enidu legal requirements andre, yes, mainly dependent on these law, okay, like what we say, certificates we require, right? Marriage certificates irbodu, athwa site registrations irbodu, land house registrations irbodu. Based on those, not only which come under jurisdictions, law and order ಮೇಲೆ ನಾವು ಕೆಲವೊಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತೀವಲ್ಲ, ಅದೆಲ್ಲ ನಾವೇನಂತೀವಿ ಲೀಗಲ್ ರಿಕ್ವೈರ್ಮೆಂಟ್ಸ್. ಈಗ ನೋಡಿ, ಯಾವುದೋ ಒಂದು ಆರ್ಗನೈಸೇಷನ್ ಸೆಟ್ ಮಾಡ್ತಾ ಇದ್ದಾರೆ ಅಂದರೆ ದೇ ಕೆನಾಟ್ ರನ್. ನಾವು ವಾಟ್ ವಿ ಸೇ GST, ದೀಸ್ ಆರ್ ಆಲ್ ಪ್ರಾಜೆಕ್ಟ್ಸ್ ಸ್ಟಾರ್ಟೆಡ್ ಬಿಕಾಸ್ ಆಫ್ ದ ಲೀಗಲ್ ರಿಕ್ವೈರ್ಮೆಂಟ್ಸ್. ಓಕೆ, ಸೊ these are some reasons, and with that there are some other reasons also. Because of environmental needs, we are starting up with the project. In environmental needs andre, yes, for the as you know, global warming is increasing, our environment is getting spoiled because of the ozone depletion or whatever the thing. Yes, some projects start ಮಾಡ್ತಾರೆ. ಈಗ ನೋಡಿ, ಮುಂಚೆ ಎಲ್ಲ ACs ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, they were using CFC gases. Okay, so chlorofluorocarbon gases ಏನು ಮಾಡುತ್ತೆ, it was main reason for the depletion of ozone layer. So as the research had gone, they thought that let this refrigerator and coolers be started with the other same gases like CFC and with related characteristics. So they started finding out, yes, now they are successful. Most of the ACs and refrigerators are not using CFC gases because of the goodness of the environment. So avagénaito, they started using other substitute gases for that, and it has been now good for the environment also. ಅದೇ ಥರ ಫಾರೆಸ್ಟೇಷನ್ಸ್ ಇರ್ಬೋದು, ಇವೆಲ್ಲ ಆಗುವಂಥ ಪ್ರಾಜೆಕ್ಟ್ಸ್ ಏನು ಎನ್ವಿರಾನ್ಮೆಂಟಲ್ ರಿಕ್ವೈರ್ಮೆಂಟ್ಸ್ ಮೇಲೆ ನಡೆಯುವಂಥದ್ದು. ಓಕೆನಾ? ಸೊ ದೀಸ್ ಆರ್ ಸಮ್ ರೀಸನ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅಪ್ ವಿತ್ ದ ಪ್ರಾಜೆಕ್ಟ್. ನೌ ಎಸ್, now we are entering into main concept where you can expect 100% one question from this. Okay, so types of project. Now project andre ಏನಂತ ಕಲ್ತ್ವಿ, ಪ್ರಾಜೆಕ್ಟ್ ಫೀಚರ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯಾವ ರೀಸನ್ಗೆ ನಾವು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತೀವಿ, ಯಾವೆಲ್ಲ ರೀಸನ್ಸ್ಗೆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಆಗುತ್ತೆ, ಅದ್ರ ಜೊತೆಗೆ ವಾಟ್ ಆರ್ ದ ಕನ್ಸ್ಟ್ರೈನ್ಸ್ ಆಫ್ ಪ್ರಾಜೆಕ್ಟ್, ದಟ್ ಇಸ್ ಟ್ರಿಪಲ್ ಟ್ರಯಾಂಗಲ್ ಕನ್ಸ್ಟ್ರೈಂಟ್, ಅದನ್ನು ಕಲ್ತ್ವಿ, ಡೈಮೆನ್ಷನ್ಸ್ ಇರ್ಬೋದು, ಎವ್ರಿಥಿಂಗ್. ನೌ ಮೂವಿಂಗ್ ಇನ್ ಟು ದ ನೆಕ್ಸ್ಟ್ ಥಿಂಗ್, ಟೈಪ್ಸ್ ಆಫ್ ಪ್ರಾಜೆಕ್ಟ್. ಯು ಕಾನ್ಸಂಟ್ರೇಟ್ ಹಿಯರ್. ಎಸ್, ನಾನು ಪ್ರಾಜೆಕ್ಟ್ ಕ್ಲಾಸಿಫಿಕೇಶನ್ ಅಂತ ಹೇಳುವಾಗ ಹೇಳ್ಬೋದು, ವಿ ಹ್ಯಾವ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್, ಅಗ್ರಿಕಲ್ಚರ್ ಪ್ರಾಜೆಕ್ಟ್ಸ್, ದೆನ್ ವಾಟ್ ಆ್ಯಂಡ್ ಆಲ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್, ಎಜುಕೇಷನಲ್ ಪ್ರಾಜೆಕ್ಟ್ಸ್. ಇದರ ಒಂದು ಜನರಲ್ ಆಗಿ ಕ್ಲಾಸಿಫೈ ಮಾಡಿದಾಗ ಪ್ರಾಜೆಕ್ಟ್ಸನ್ನು ಈಸಿಯಾಗಿ ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ದ ಬಿಸ್ನೆಸ್, ವಾಟ್ ಈಸ್ ದ ವರ್ಕ್ ದೇ ಆರ್ ಡೂಯಿಂಗ್, ವಾಟ್ ಆರ್ ದ ಪ್ರೋಸೆಸ್ ದೇ ಆರ್ ಡೂಯಿಂಗ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಇನ್ ಡೆಪ್ತಲ್ಲಿ ಕಲಿಯುವಾಗ ನಮ್ಮ ಅಕಾಡೆಮಿಕ್ ಸಿಲೆಬಸ್ಸಲ್ಲಿರುವಂಥದ್ದು PMS ಅಲ್ಲಿ ಟೈಪ್ಸ್ ಆಫ್ ಪ್ರಾಜೆಕ್ಟನ್ನ ಬೇಸ್ಡ್ ಆನ್ ಸಮ್ ಬೇಸಿಸ್ ದೇ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಆಲ್ಸೋ. ಆನ್ ವಾಟ್ ಬೇಸಿಸ್ ದೇ ಆರ್ ಗೋಯಿಂಗ್ ಟು ಕ್ಲಾಸಿಫೈ. ಸೊ ನಿಮಗಿಲ್ಲಿ ನಾಟ್ ಓನ್ಲಿ ಕ್ಲಾಸಿಫಿಕೇಶನ್, ಆನ್ ವಾಟ್ ಬೇಸಿಸ್ ಅದು ಕ್ಲಾಸಿಫೈ ಆಗ್ತಿದೆ ಅನ್ನೋದು ಕೂಡ ಗೊತ್ತಿರಬೇಕು. ಓಕೆನಾ? ಸೊ ಸಮ್ಟೈಮ್ಸ್ ಐ ವಿಲ್ ಆಸ್ಕ್ ಯು ದಿಸ್ ಟೈಪ್ ಆಫ್ ಪ್ರಾಜೆಕ್ಟ್, ಆನ್ ವಾಟ್ ಬೇಸಿಸ್ ದೇ ಹ್ಯಾವ್ ಬೀನ್ ಕ್ಲಾಸಿಫೈಡ್. ಓಕೆನಾ? ಸೊ ಎವ್ರಿಥಿಂಗ್ ಯು ಶುಡ್ ಬಿ ನೋಯಿಂಗ್. ಎಸ್,
on basis of ownership and control. Okay, on basis of ownership and control. First one. ಸೊ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂದರೆ ಆ ಪ್ರಾಜೆಕ್ಟ್ ಯಾರ ಅಂಡರ್ ಅಥಾರಿಟಿನಲ್ಲಿದೆ, ಹೂ ಈಸ್ ಇನ್ವೆಸ್ಟಿಂಗ್, ಹೂ ಈಸ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್, ಹೂ ಈಸ್ ದ ರೆಸ್ಪಾನ್ಸಿಬಲ್ ಆಫ್ ಪ್ರಾಜೆಕ್ಟ್ ಅನ್ನೋದನ್ನ ನಾವು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಓಕೆನಾ? ಆ್ಯಂಡ್ ಯು ಶುಡ್ ಆಲ್ಸೋ ಬಿ ನೋಯಿಂಗ್ ಎಕ್ಸಾಂಪಲ್ಸ್. ದೇ ವಿಲ್ ಆಸ್ಕ್ ಯು ಎಕ್ಸಾಂಪಲ್ಸ್ ಆಲ್ಸೋ. ಸೊ ಆನ್ ಬೇಸಿಸ್ ಆಫ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ we are classifying project into 3 types. One is public project. Okay. Then we have private project. And another one, third one is public private partnership. Okay. So main thing, note down these things. And see here, public project, public private partnership, that is PPP project antivi, athwa we can also call it as joint projects. Okay, joint projects. Now listen, what is this public project? Means who is the owner of those projects? As the word says, public in the sense which is being under government. Okay, so government will be the investor, government will be having a responsibility on those projects, and they will be taking care of those things. Those are all we call it as public project. For example, yes, mainly military organizations. Okay, military organizations, these are all what we call it as public projects. Okay, for the welfare of people they are doing. And mainly welfare ಅನ್ನೋದಕ್ಕಿಂತ is to save our country. Okay, that is what we call it as public projects. So understand public project. ನಿಮಗೆ ಎಕ್ಸಾಂಪಲ್ ಕೊಡ್ಬೋದು, some few things like this, so that they will ask you which is the main or under what project classification it is going to come. Public project. Okay, then private project, where individual person is going to handle the projects. That will be their own responsibility. That will be their own organization. Especially when you take MNC companies, they are all private projects. Okay, so alene on decision making irbodu elladu kuda private persons mele include agiro antaddu. Coming to the next, public private partnership. Yes, you know the word public private, both joint projects, both public plus private, they are working out. It means that sometimes government will be in the investor and private people will be working. Our simple example, metro, right? So government is investing, L&T company is handing over it. Okay, handling it. So metro is a simple example of public private partnership, joint project. Iduna kuda question kelidru 23 nalli. So based on ownership and control, public project, private project, and public private partnership. Fine, understood? Okay, we'll move to the next thing, that is what we call it as size and scale. On basis of size and scale, size in the sense how much of big it is, what is the scale of it is anta anodru mele project anna ನಾವು classify ಮಾಡ್ತೀವಿ, where yes, it is again classified into 3 types. Okay, large scale project. Okay, large scale project, then medium scale project, then we have the small scale project. Okay, so these are the main 3 classifications based on size and scale: large, medium and small. The word itself, you know that large in the sense S, very bigger, right? Where ಇಂದ್ರ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಒಂದು ಕಾನ್ಸೆಪ್ಟ್ಸ್ ಇದೆ. ಎಸ್, ವೇರ್ ಕಾಸ್ಟ್ ಈಸ್ ಮೋರ್. ಓಕೆ, more people are working, human resources are there, more resources are used to work. Fine. So aduna ನಾವು large scale project ಅಂತೀವಿ. Simple one ಯಾರ್, aircraft manufacturing, aeroplane manufacturing,
ಇವೆಲ್ಲ ಏನಾಗುತ್ತೆ ಅಂದರೆ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸೇನೆ. ಓಕೆನಾ? ಈಗ ನೋಡಿ, ಎಸ್ ಓನ್ಲಿ 1 ಯೂನಿಟ್ ದೇ ಹ್ಯಾವ್ ಪ್ರೊಡ್ಯೂಸಿಂಗ್. ಒಂದು ಏರೋಪ್ಲೇನ್ ವರ್ಕ್ ಮಾಡೋದಕ್ಕೆ ದೇ ಟೇಕ್ ಮೋರ್ ಟೈಮ್ ಆಲ್ಸೋ, ರೈಟ್? ಕನ್ಸಿಡರಿಂಗ್ ದೀಸ್ ಫ್ಯಾಕ್ಟರ್ಸ್ ವಿ ಕಾಲ್ ಇಟ್ as large scale project. More investment is required, more capital is required, more human resources are required, especially more highly skillful persons also are required. Okay, and more time is also required. So that is we call it as large scale. ಅಲ್ಲಿ ನೀವು ಲಾರ್ಜ್ ನಂಬರ್ ಪ್ರೊಡ್ಯೂಸ್ ಮಾಡ್ತಾರೆ ಅನ್ಕೋಬೇಡಿ. ಓಕೆನಾ? ಏರ್ಕ್ರಾಫ್ಟ್ ಓನ್ಲಿ 1 ಮ್ಯಾನುಫ್ಯಾಕ್ಚರಿಂಗ್ ಫಾರ್ ಲಾಂಗ್ ಇಯರ್. ಸೊ ಅದನ್ನ ನಾವು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ ಅಂತ ಕೂಡ ಅಂತೀವಿ. ಓಕೆ, ಕ್ವಾಂಟಿಟಿ ಮೇಲೆ ಅದು ಡಿಪೆಂಡ್ ಆಗೋದಿಲ್ಲ. Then coming to the medium scale project, yes, it will be what we can say when we consider the next type, that is small scale anta bandaga ide idralli nanu less cost, less resource and less time anta consider ಮಾಡ್ತೀವಿ. ಓಕೆ, ಸೊ ಇವನ್ನೆಲ್ಲ ಸ್ಮಾಲ್ ಸ್ಕೇಲ್ ಪ್ರಾಜೆಕ್ಟ್ ಅಂದಾಗ ಮೀಡಿಯಂ ಸ್ಕೇಲ್ ಏನಾಗುತ್ತೆ, ಇದ್ರ ಬಿಟ್ವೀನ್ ಅಲ್ಲಿ ಅದು ಫಾಲ್ ಆಗುತ್ತೆ. ಓಕೆನಾ? ವೆನ್ ಯು ಟೇಕ್ ಲಾರ್ಜ್ ಸ್ಕೇಲ್, ಎಸ್ ಇಟ್ ವಿಲ್ ಬಿ ಅಂಡರ್ ಕ್ರೋರ್ಸ್ ವೆನ್ ವಿ ಟೇಕ್ ಮನಿ ವೈಸ್. ಓಕೆ, ಪ್ರಾಫಿಟ್ ಅನ್ನೋದು ಕ್ರೋರ್ಸಲ್ಲಿರೋವಂಥದ್ದು. ಮೀಡಿಯಮ್ ಸ್ಕೇಲ್ ಇಟ್ ವಿಲ್ ಬಿ ಅಂಡರ್ ಲ್ಯಾಕ್. ಸ್ಮಾಲ್ ಸ್ಕೇಲ್ ಎಸ್ ಇಟ್ ವಿಲ್ ಬಿ ಲೈಕ್ ಲ್ಯಾಕ್ಸ್ ಟು ಥೌಸಂಡ್ಸಲ್ಲಿ ಬರೋವಂಥದ್ದು. ಈಗ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡ್ತಾರೆ, ಬಟ್ ದೇ ಆರ್ ಆಲ್ ಕಮಿಂಗ್ ಅಂಡರ್ ಸ್ಮಾಲ್ ಸ್ಕೇಲ್ ಪ್ರಾಜೆಕ್ಟ್ಸ್. ಇಫ್ ಯು ಟೇಕ್ ಎಜುಕೇಷನ್ ಸೆಕ್ಟರ್, ದೇ ಆರ್ ಆಲ್ಸ್ ಕಮಿಂಗ್ ಅಂಡರ್ ಸ್ಮಾಲ್ ಸ್ಕೇಲ್ ಪ್ರಾಜೆಕ್ಟ್ಸ್ ಬಿಕಾಸ್ ನೋ ಹೈ ರಿಸ್ಕ್, just we are sharing our knowledge to you people. Okay, not much profit also expected. Okay, ಹಾಗಾಗಿ ಇದೇನಾಗುತ್ತೆ ಅಂದರೆ ಆ್ಯಂಡ್ ನಾಟ್ ಮಚ್ ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇರೋವಂಥದ್ದು. ಹಾಗಾಗಿ ಸ್ಮಾಲ್ ಸ್ಕೇಲ್ ಪ್ರಾಜೆಕ್ಟು ಏನಂತ ಹೇಳ್ತೀವಿ ನಾವು, ಎಜುಕೇಷನ್ ಸೆಕ್ಟರ್ಸ್ನ ಸ್ಮಾಲ್ ಸ್ಕೇಲ್ ಪ್ರಾಜೆಕ್ಟ್ಸಲ್ಲಿ ಬರುವಂಥದ್ದು. ಓಕೆನಾ? ಹಾಗಾಗಿ ಬೇಸ್ಡ್ ಆನ್ ಸೈಜ್ ಆ್ಯಂಡ್ ಸ್ಕೇಲ್, ಲಾರ್ಜ್ ಸ್ಕೇಲ್, ಮೀಡಿಯಮ್ ಸ್ಕೇಲ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಪ್ರಾಜೆಕ್ಟ್. ಸೊ ಬೇಸ್ಡ್ ಆನ್ ದಿಸ್, ಇಫ್ ದೇ ಆಸ್ಕ್ ಯು ಎಕ್ಸಾಂಪಲ್ಸ್, ಯು ಶುಡ್ ಬಿ ರೆಡಿ ಟು ಆನ್ಸರ್. Yes, on the basis of purpose. Okay, on what purpose? Mainly on the purpose of profit. So project na ನಾವು profit oriented projects ಅಂತ ಹೇಳ್ತೀವಿ. ಇನ್ನೊಂದು service oriented project. Okay, service oriented project. So on what purpose? Whether we want to earn money, we have to gain the profit. Such projects we call it as profit oriented projects. We are giving a service, we call it as a service oriented project. Now you take simple example here. When I say MNC company, mining, these industries are all based on profit itself, right? So they come under profit oriented. Coming to the service, health, education. See, health, education, yes, they are going to take the money, but end of the day, no hospitals or none of the education sectors. Sometimes nowadays education sectors, okay, especially for the health sectors, medical sectors irbodu, ivella enagutte andre they cannot say so much of profit we have earned because they are into the service of the people, right? They are saving the people, they are treating the people. And when you come to education sectors, they are giving a knowledge to the people, right? Hagagi such projects we call it as service oriented. When you come to these things, you know, every companies will say this much of turnover we got this year. So they are, end of the day, they are measuring the profit. So based on the purpose, profit oriented project and service oriented projects. Like NGOs, some NGOs they will be running. So they are all based on service oriented projects. Okay. Now, next, on the basis of speed of execution. Okay, so ಏನಿದು ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್, ಅಥವಾ they can also say that on basis of need of implementation. ಏನಕ್ಕೋಸ್ಕರ ಆ ಪ್ರಾಜೆಕ್ಟನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಥವಾ ಯಾವ ಸ್ಪೀಡಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ದ ಫಸ್ಟ್ ಒನ್ ಈಸ್, what is that? What is the first thing? We call it as normal project. Okay, normal project. And another one classification, we call it as crash project. And another classification is disaster project. Okay,
So based on speed of execution or need of implementation, we classify project into normal, crash and disaster. So ಏನಿದು ನಾರ್ಮಲ್, ಕ್ರ್ಯಾಶ್ ಆ್ಯಂಡ್ ಡಿಸಾಸ್ಟರ್ ಅಂದರೆ, ಈಗ ನೋಡಿ ನಾರ್ಮಲ್, ಇಫ್ ಯು ಟೇಕ್ ಅ ಎಕ್ಸಾಂಪಲ್ ಆಫ್ ಈವೆಂಟ್ ಓರಿಯೆಂಟೆಡ್, ಈವೆಂಟ್ ಸೆಲಿಬ್ರೇಷನ್ಸ್, ಈವೆಂಟ್ ಮ್ಯಾನೇಜ್ಮೆಂಟ್, ಓಕೆ, ಇದೆಲ್ಲ ಏನು ನಾಟ್ ಮಚ್ ರಿಸ್ಕಿ ಟೈಪ್ and not this different process they are doing, the same process they are doing, the same thing at the end of the day they are celebrating. ಸೊ ಇವೆಲ್ಲ ಏನು ಪ್ರಾಜೆಕ್ಟ್ಸ್ ಆಗುತ್ತೆ ಅಂದರೆ ನಾರ್ಮಲ್ ಪ್ರಾಜೆಕ್ಟ್ಸಲ್ಲಿ ಬರುವಂಥದ್ದು, ಓಕೆನಾ. ನಾಟ್ ಮಚ್ ಪ್ರಾಫಿಟ್ ದ ಥಿಂಗ್ ಆರ್ ನಾಟ್ ಮಚ್ ಸ್ಪೀಡ್ ಅನ್ನೋದಕ್ಕಿಂತ, ಎಸ್, ಡ್ಯೂ ಟು ಸೆಲಿಬ್ರೇಟ್ ಸಮ್ ಅಕೇಶನ್ ವಿ ಆರ್ ಕಂಡಕ್ಟಿಂಗ್ ಸಮ್ ಪ್ರಾಜೆಕ್ಟ್ಸ್, ಅವೆಲ್ಲ ನಾವು ನಾರ್ಮಲ್ ಪ್ರಾಜೆಕ್ಟ್ಸಲ್ಲಿ ತಗೊಳ್ಳೋವಂಥದ್ದು. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಕ್ರ್ಯಾಶ್ ಪ್ರಾಜೆಕ್ಟ್. See, sometimes we have already started up with the project, we have like 100 days of duration, okay, to our 100 days we have to finish up with the project, okay. Sometimes customers requirement may change in between, they will ask you finish us project within 80 days. So how many days we have lost here? 20 days. So within 20 days, that 20 days work we have to overlap here, right? ವಿ ಆರ್ ಓವರ್ಲ್ಯಾಪಿಂಗ್ ದ ಡ್ಯೂರೇಷನ್ ದೇರ್. ಸೊ ಏನಾಗುತ್ತೆ, ಈ ಟೈಮಲ್ಲಿ ಆ ಥರ ಪ್ರಾಜೆಕ್ಟ್ಸ್ನ ನಾವು ಕ್ರ್ಯಾಶ್ ಪ್ರಾಜೆಕ್ಟ್ಸ್ ಅಂತೀವಿ. ಮೇನ್ಲಿ ಬಿಕಾಸ್ ಆಫ್ ಅ ಡಿಮ್ಯಾಂಡ್ ಆಫ್ ಕಸ್ಟಮರ್ಸ್, ರಿಕ್ವೈರ್ಮೆಂಟ್ಸ್ ಆಫ್ ಕಸ್ಟಮರ್ಸ್, ಅಥವಾ ಡಿಮ್ಯಾಂಡ್ ಮಾರ್ಕೆಟಲ್ಲಿ ಯಾವುದೋ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಅಂದರೆ, ಎಸ್, ದೇ ಹ್ಯಾವ್ ಟು ಪ್ರೊಸೆಸ್ ದೇರ್ ವರ್ಕ್ ಆಲ್ಸೋ, ದೇ ಹ್ಯಾವ್ ಟು ಫಿನಿಶ್ ದ ಪ್ರಾಜೆಕ್ಟ್ ಅರ್ಲಿಯರ್ ಇಟ್ ಸೆಲ್ಫ್, ಓಕೆನಾ. ಹಾಗಾಗಿ ಸಚ್ ಟೈಪ್ ಆಫ್ ಪ್ರಾಜೆಕ್ಟ್ ವಿ ಕಾಲ್ ಇಟ್ ಆಸ್ ಕ್ರ್ಯಾಶ್ ಪ್ರಾಜೆಕ್ಟ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಓವರ್ಲ್ಯಾಪ್ಸ್ ಆಫ್ ಟೈಮ್, ಓಕೆ, ಓವರ್ಲ್ಯಾಪ್ಸ್ ಆಫ್ ಟೈಮ್. ಫೈನ್. ಸೊ ಇನ್ ನೆಕ್ಸ್ಟ್ ಕಮಿಂಗ್ ಯಾವುದಾದ್ರು ಸಬ್ಜೆಕ್ಟ್ಸ್, ಟಾಪಿಕ್ಸಲ್ಲಿ ಅಥವಾ ಕಮಿಂಗ್ ಚಾಪ್ಟರ್ಸಲ್ಲಿ ಕೂಡ ನಾವು ಕ್ರ್ಯಾಶ್ ಪ್ರಾಜೆಕ್ಟ್ ಬಗ್ಗೆ ಓದ್ತೀವಿ. ಕ್ರ್ಯಾಶ್ ಪ್ರಾಜೆಕ್ಟಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ವೆದರ್ ಇಟ್ ಈಸ್ ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜ್, ಎವ್ರಿಥಿಂಗ್ ವಿಲ್ ಸ್ಟಡಿ. ಸೊ ಮೇನ್ ಥಿಂಗ್ ಹಿಯರ್ ಯು ಹ್ಯಾವ್ ಟು ಸ್ಟಡಿ ದ ಕ್ಲಾಸಿಫಿಕೇಶನ್ ನಾರ್ಮಲ್, ಕ್ರ್ಯಾಶ್ ಆ್ಯಂಡ್ ಡಿಸಾಸ್ಟರ್. Crash is where we are going to reduce the duration of time. Times are overlapping. We have to do some works at a simultaneously. Okay, it may be by dividing the work to the other contractors and all. So idenagutte adana crash project anta heltivi. Next, coming to the disaster, the word itself we says there are some uncertainties we have to face, especially natural calamities. Due to natural calamities, some projects were involved. Okay, you know that we have faced COVID pandemic, so new projects were started, implemented fast. Maybe developing of vaccines irbodu, athwa how to treat, how to make the emergencies, medical emergencies, how to create or how to utilize the people during those medical emergencies, how to treat the people during those medical emergencies. Everything, new projects will be caused. It may be not only now, you know that everywhere landslides are occurring. How to rebuild those days, ಆ ರೀಬಿಲ್ಡ್ ಅನ್ನೋದಕ್ಕಿಂತ ಮುಂಚೆ ಅಲ್ಲಿರೋಂಥ ಪೀಪಲ್ನ ಹೇಗೆ ಸೇವ್ ಮಾಡಬೇಕು ಆ ಟೈಮಲ್ಲಿ. ಓಕೆ, ಸೊ ದೋಸ್ ಆರ್ ಆಲ್ ಡಿಸಾಸ್ಟರ್ ಪ್ರಾಜೆಕ್ಟ್ಸ್. ಇಟ್ ಮೇ ಬಿ ಡ್ಯೂ ಟು ಸಮ್ ಟ್ರೈನ್ ಆಕ್ಸಿಡೆಂಟ್ಸ್, ಲ್ಯಾಂಡ್ಸ್ಲೈಡ್ಸ್, ಫ್ಲಡ್ಸ್, ಸುನಾಮೀಸ್, ಈವನ್ ಡ್ಯೂರಿಂಗ್ ಡ್ರಾಟ್ಸ್. ಬರಗಾಲ ಅನ್ನೋದು ಕೂಡ, ಬರಗಾಲ ಟೈಮಲ್ಲೂ ಕೂಡ ಪೀಪಲ್ನ ಹೇಗೆ ಸೇವ್ ಮಾಡಬೇಕು, ಆ ಟೈಮಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ಗೆಲ್ಲ ಯಾವ ರೀತಿನಲ್ಲಿ ಎಫೆಕ್ಟ್ ಆಗುತ್ತೆ, ವಾಟರ್ ಸ್ಕೇರ್ಸಿಟಿ ಆದಾಗ ಹೌ ಟು ಕಮ್ ಓವರ್ ದ್ಯಾಟ್. These are all coming under disaster project. Okay, so based on speed of execution and need of implementation, we are classifying the project into normal project, crash project and disaster project. Okay, next, yes, we are classifying based on finance. So illi enagutte andre finance anta bandaga, yes, you know capital, how we are raising the fund. Based on that we are going to classify the project. So one is domestic finance. Okay, domestic finance. Then we have foreign finance. Foreign finance. Then we have mixed finance. Mixed finance. And we have domestic, foreign, mixed and financial finance. Financial finance. Okay, so ಏನಿದು ಡೊಮೆಸ್ಟಿಕ್, ಫಾರಿನ್, ಮಿಕ್ಸ್ಡ್ ಫೈನಾನ್ಷಿಯಲ್ ಅಂದಾಗ, ಡೊಮೆಸ್ಟಿಕ್ ಅಂದರೆ yes, when you consider some projects are implemented in our country, so our government is only investing for that.
ಓಕೆ, ಆ ಥರ ಪ್ರಾಜೆಕ್ಟನ್ನ ನಾವು ಡೊಮ್ಯಾಸ್ಟಿಕ್ ಫೈನಾನ್ಸ್ ಅಂತ ಹೇಳ್ತೀವಿ. ಫೈನ್. ಆರ್ ದೇ ಆರ್ ರೇಸಿಂಗ್, ಇನ್ವೆಸ್ಟಿಂಗ್ ಅನ್ನೋದಕ್ಕಿಂತ ದೇ ಆರ್ ರೇಸಿಂಗ್ ದ ಫಂಡ್ ಫ್ರಮ್ ಅವರ್ country itself. That is what we call it as domestic finance. Coming to the organizations anta tagondaga, if we are raising the fund only within our organization only, we are not taking from others people, we are not raising the fund from the other organizations, we are not taking from the other outside people also, means that we call it as domestic. Internally ನಡೆಯುವಂಥ ಫೈನಾನ್ಸನ್ನು ನಾವು ಡೊಮೆಸ್ಟಿಕ್ ಫೈನಾನ್ಸ್ ಅಂತ ಹೇಳ್ತೀವಿ. ಫಾರಿನ್ ಫೈನಾನ್ಸ್ ಅಂತ ಬಂದಾಗ, ಎಸ್, ಫಾರಿನ್ ಇನ್ ದ ಸೆನ್ಸ್ when you take external, ಇದು ಇಂಟರ್ನಲ್ ಆಗುತ್ತೆ. Here external, other countries are also investing for us, other countries are investing in our country for some projects, or we are raising the fund from the other countries. Okay, ಅದನ್ನ ಫಾರಿನ್ ಫೈನಾನ್ಸ್ ಅಂತ ಹೇಳ್ತೀವಿ. when you consider a single organization, we are raising the fund from the outside of the organization, we call it as foreign finance. Okay, then we call it as mixed finance, where both ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್, ನಮ್ಮ ಕಂಟ್ರಿ ಮತ್ತು ಔಟರ್ ಕಂಟ್ರೀಸ್ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಆರ್ ವಿ ಆರ್ ರೇಸಿಂಗ್ ಫಂಡ್ ಫ್ರಮ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್, ವಿ ಕಾಲ್ ಇಟ್ ಆಸ್ ಮಿಕ್ಸ್ಡ್ ಫೈನಾನ್ಸ್. ನಾವು ಯು ನೋ ಸ್ಟೀಲ್ ಪ್ಲಾಂಟ್ ದೇ ಆರ್ ಗೋಯಿಂಗ್ ಆರ್ ಸ್ಟಾರ್ಟೆಡ್ ಅಪ್ ವೇರ್ ರಷ್ಯಾ ಆ್ಯಂಡ್ ಇಂಡಿಯಾ ಬೋತ್ ಆರ್ involved into that and doing a project, so that is all mixed finance. Okay, now coming to the financial, we are not raising the fund, but we are getting based on loans, or we are banking purpose ಮೇಲೆ, ಲೈಕ್ ಲೋನ್ಸ್ ಇಂಟ್ರೆಸ್ಟ್ ಇರ್ಬೋದು, ಇದ್ರ ಮೇಲೆ ಫೈನಾನ್ಸನ್ನು ತಗೊಳ್ಳೋ ಅಂಥದ್ದನ್ನು ನಾವು ಫೈನಾನ್ಷಿಯಲ್ ಅಲ್ಲಿಂದ ತಗೊಂಡು ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಫಾರ್ ದ ಪ್ರಾಜೆಕ್ಟ್, ಫೈನಾನ್ಷಿಯಲ್ ಫೈನಾನ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಬೇಸ್ಡ್ ಆನ್ ದಿಸ್ ಫೈನಾನ್ಸ್, ಡೊಮೆಸ್ಟಿಕ್ ಫೈನಾನ್ಸ್, ಫಾರಿನ್, ಮಿಕ್ಸ್ಡ್ ಫೈನಾನ್ಷಿಯಲ್. ಸಿ ಈ ಮೇನ್ಲಿ ಈ ಕ್ಲಾಸಿಫಿಕೇಶನ್ ನಿಮಗೆ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಮೇಲೆ ಕೇಳ್ತಾರೆ, ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್, ಸೈಜ್ ಆ್ಯಂಡ್ ಸ್ಕೇಲ್ ಮೇಲೆ ಕೇಳೋವಂಥ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಬಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. Okay, we need everything, we need to study everything, we don't know what type of questions we may arise. Okay, fine, understood, right everybody? Okay, next ಇನ್ನೊಂದು ಕಾನ್ಸೆಪ್ಟು ಅಂದರೆ ಆನ್ ವಾಟ್ ಬೇಸಿಸ್ ಅಂತ ಬಂದಾಗ, ರಿಸ್ಕ್. ಯು ನೋ ದ್ಯಾಟ್ ಎವ್ರಿ ಪ್ರಾಜೆಕ್ಟ್ ಹ್ಯಾಸ್ ಇಟ್ಸ್ ಓನ್ ರಿಸ್ಕ್, ಎವ್ರಿ ಪ್ರಾಜೆಕ್ಟ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಅನ್ಸರ್ಟನಿಟೀಸ್. ಅದೇ ಥರ ರಿಸ್ಕ್ ಮೇಲೆ ನಾವು ಒಂದು ಪ್ರಾಜೆಕ್ಟನ್ನ 3 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಇದು ನಿಮಗೆ ಸಿಮಿಲರ್ ಅನಿಸುತ್ತೆ, ಯಾವುದು ಥರ ಅಂದರೆ ಲಾರ್ಜ್ ಆ್ಯಂಡ್ ಸ್ಕೇಲ್ ಥರ ಸಿಮಿಲರ್ ಅನಿಸುತ್ತೆ, ಸ್ಕೇಲ್ ಆ್ಯಂಡ್ ಸೈಜ್ ಮೇಲೆ ಮಾಡ್ತೀವಲ್ಲ ಅದನ್ನು. ಇಲ್ಲಿ ಹೈ ರಿಸ್ಕ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಮೀಡಿಯಮ್ ರಿಸ್ಕ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಅನದರ್ ಒನ್ ಈಸ್ ಲೋ ರಿಸ್ಕ್ ಪ್ರಾಜೆಕ್ಟ್. ಸೊ ವಾಟ್ ಈಸ್ ದಿಸ್ ಹೈ ರಿಸ್ಕ್, ಮೀಡಿಯಮ್ ರಿಸ್ಕ್ ಆ್ಯಂಡ್ ಲೋ ರಿಸ್ಕ್ ಅಂತ ಬಂದರೆ, ಎಸ್, ವೇರ್ very high complexities are there to manufacture the project or to complete the process. Complexities are there, more complexities, more cost is involved, more highly skillful persons are required, highly skilled persons are required to do the work. So such type of projects we call it as high risk project. As manufacturing of aircraft, it is also high risk project only. Okay, fine. Next, coming to the medium risk, yes, it will be okay, equal to some lesser than this high risk. Okay, less complexity, or medium complexity, medium cost, and some semi skilled persons required. Okay, semi skilled persons are required. Then coming to the low risk, less complexity. Okay, less complexity, less cost, and less skillful persons are also okay. Okay, so those are all coming under low risk project. Fine. So high risk, medium risk and low risk. ಸೊ ನಾವೇನು ಸ್ಮಾಲ್ ಸ್ಕೇಲ್ ಅಂತ ಎಲ್ಲ ಹೇಳ್ತೀವಲ್ಲ, ಅವೆಲ್ಲ ಲೋ ರಿಸ್ಕಲ್ಲೇ ಬರುವಂಥ ಪ್ರಾಜೆಕ್ಟ್ಸು ಕೂಡ ಆಗಿರುವಂಥದ್ದು. ಓಕೆನಾ? ಫೈನ್. ನೆಕ್ಸ್ಟ್, ಬೇಸ್ಡ್ ಆನ್ ಡಿಪೆಂಡೆನ್ಸಿ. ಓಕೆ, ಏನಿದು ಡಿಪೆಂಡೆನ್ಸಿ? ಹೂ ಆ್ಯಂಡ್ ಆಲ್ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಸೊ ಒನ್ ಥಿಂಗ್, ಎಸ್, ಇಲ್ಲಿ ನಾವು ಡಿಪೆಂಡೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಒಂದು ಕ್ಲಾಸಿಫಿಕೇಶನು ಡಿಪೆಂಡೆಂಟ್ ಪ್ರಾಜೆಕ್ಟ್, ಆ್ಯಂಡ್ ಅನದರ್ ಒನ್ ಈಸ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. Okay, independent project. What is this dependent project and independent project? See, dependent project is the one
where few factors, if one factor is varying, it is going to vary the other factors of the project also. Okay, so each factors are dependent on one another. So it may be sometimes one factor ಏನಾದ್ರು ವೇರಿ ಆಯಿತು ಅಂದರೆ ಇಡೀ ಪ್ರಾಜೆಕ್ಟೇ ಸ್ಟಾಪ್ ಮಾಡೋ ಚಾನ್ಸಸ್ಸು ಇರೋವಂಥದ್ದು. ಹಾಗಾಗಿ ಅದನ್ನು ಡಿಪೆಂಡೆಂಟ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು, ಸಮ್ ಫ್ಯೂ ಪ್ರಾಜೆಕ್ಟ್ಸ್ ವಿಲ್ ಬಿ ದೆ, ಬಿಕಾಸ್ ಆಫ್ ಸಮ್ ಪ್ರಾಜೆಕ್ಟ್ಸ್ ಅದರ್ ಪ್ರಾಜೆಕ್ಟ್ಸ್ ವಿಲ್ ಬಿ ವೇರಿಯಿಂಗ್. ಅಂದರೆ ಈಗ ನೋಡಿ, ವೆನ್ ಯು ಕಮ್ ಟು ದ ಕನ್ಸ್ಟ್ರಕ್ಷನ್ ಆಫ್ ಮೆಟ್ರೋ ಕನ್ಸ್ಟ್ರಕ್ಷನ್ ಇನಿಷಿಯಲ್ ಸ್ಟೇಜಲ್ಲಿ, ಎಸ್ ದೇರ್ ವಾಸ್ ಸೋ ಮಚ್ ಡಿಸ್ಕಷನ್ ವಾಸ್ ಗೋಯಿಂಗ್ ಆನ್, ಸೋ ಮಚ್ revolutions went where no we have to cut more trees, that was been opposed by the environmental communities. ಹಾಗಾಗಿ ಏನಾಯಿತು, because of construction of metro, our environment we wanted to lose, right? Our greenery we wanted to lose. So these are all dependent projects. It will be affecting to the other projects also. So ಎರಡನ್ನೂ ಕೂಡ ನಾವು ಬೇರ್ ಮಾಡಬೇಕಾಗ್ತಾ ಹೋಗುತ್ತೆ. Then coming to the independent projects, yes, it doesn't depend or it doesn't affect to the other projects also. Such projects we call it as independent projects. Okay, so based on dependency, dependent projects and independent projects are being classified. Then based on benefits. Okay, based on benefits, again it is classified into two types. One is quantifiable project, and another one is non-quantifiable project. Okay, so project ಅನ್ನೋದನ್ನ based on benefit ಅಲ್ಲಿ two way ನಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು quantifiable project and another one is non-quantifiable project. So what is this quantifiable project? See, quantifiable project in the sense, yes, because of those projects, very soon we are seeing the advantages, or we are utilizing the results easily or early. Okay, very early we are using the advantages. So ಈಗ ಕ್ವಾಂಟಿಫೈಬಲ್ ಇನ್ನೊಂದು ವೇನಲ್ಲಿ ಎಸ್ ಪ್ರಾಫಿಟ್ ಓರಿಯೆಂಟೆಡ್ ಮೇಲೆ ಆಗುವಂಥದ್ದು. ಓಕೆನಾ, ಆ ಮೊಮೆಂಟ್ಗೆ ನಾವು ಪ್ರಾಫಿಟನ್ನು ನೋಡ್ತೀವಿ, ಆ ಮೊಮೆಂಟ್ಗೆ ನಾವು ಅಡ್ವಾಂಟೇಜನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಆ ಮೊಮೆಂಟ್ಗೆ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ ಆ ಪ್ರಾಜೆಕ್ಟನ್ನ. ದೆನ್ ಕಮಿಂಗ್ ಟು ನಾನ್ ಕ್ವಾಂಟಿಫೈಯಬಲ್, yes, they are all mainly long term advantage or utilization. Similar, see now, ಈಗ ಸರ್ವಿಸ್ ಅಂತ ಬಂದಾಗ ನಿಮಗೆ ಎಸ್ ಅಲ್ಲಿ ಪ್ರಾಫಿಟ್ ಇಲ್ಲ ಅಂತ ಅಥವಾ ಅಡ್ವಾಂಟೇಜ್ ಇದೆ ಅಂತ ಅಲ್ಲ, ದೋಸ್ ಆರ್ ಆಲ್ ಲಾಂಗ್ ಟರ್ಮ್ ಅಡ್ವಾಂಟೇಜಸ್. ಸಿ ನಾವು ವೆನ್ ಯು ಸೇ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್, ಆ ಟೈಮ್ಗೆ ನಾವು ಅದರಿಂದ ಬೆನಿಫಿಟ್ನ ತಗೊಳ್ದೇ ಇರ್ಬೋದು, ಬಟ್ we will be having a long term benefit, right? From many years we are using KRS dam. Because of that, those years they had constructed, now also we are safe, we are using our water, we are saving our water, right? So ಅವೆಲ್ಲ ಏನಾಗುತ್ತೆ, ನಾನ್ ಕ್ವಾಂಟಿಫೈಬಲ್ ಪ್ರಾಜೆಕ್ಟ್ಸ್ ಆಗುತ್ತೆ ಹೋಗುತ್ತೆ. ಆ ಟೈಮ್ಗೆ ಇನ್ವೆಸ್ಟ್ ಮಾಡಿರ್ತಾರೆ, ಬಟ್ ಇಟ್ ಈಸ್ ಬಿನ್ ಯುಟಿಲೈಸ್ಡ್, ಗೆಟಿಂಗ್ ಬೆನಿಫಿಟ್ ಫಾರ್ ಅ ಲಾಂಗ್ ಟರ್ಮ್. ಓಕೆ, ಸಚ್ ಟೈಪ್ ಆಫ್ ಪ್ರಾಜೆಕ್ಟ್ ವಿ ಕಾಲ್ ಇಟ್ ಆಸ್ non-quantifiable project. Okay, so based on benefits we are classifying as quantifiable project and non-quantifiable project. Yes, the last classification. So ಸ್ವಲ್ಪ ಈ ಕ್ಲಾಸಿಫಿಕೇಶನ್ನ ನೀವು ರಿವೈಸ್ ಮಾಡಿ ನೋಡಿ ರಿವೈಂಡ್ ಮಾಡಿ ನೋಡಿ ಬರ್ಕೊಂಡು ನೀಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆನಾ, ಬಿಕಾಸ್ ಸಮ್ಟೈಮ್ಸ್ ಯು ಮೇ ಗೆಟ್ ಕನ್ಫ್ಯೂಸ್, ಯಾವ ಎಕ್ಸಾಂಪಲ್ಸ್ ಕೊಟ್ಟಾಗ ಎಸ್ಪೆಷಲಿ ಯಾವ್ಯಾವ ಕ್ಲಾಸಿಫಿಕೇಶನ್ ಅಂತ ನೀವು ಕನ್ಫ್ಯೂಸ್ ಆಗಬಾರ್ದು, ಪ್ರತಿ ಒಂದನ್ನು ನೀಟಾಗಿ ಓದ್ಕೋಬೇಕಾಗುತ್ತೆ. ಸೊ ವಾಟ್ ಎವರ್ ಐ ಆಮ್ ಟೀಚಿಂಗ್ ಇಯರ್, ದಟ್ಸ್ ಎನ್ ಆಫ್. ಬೇರೆ ಎಲ್ಲೆಲ್ಲೋ ರಿಸೋರ್ಸಸ್ನ ತೊಗೊಳ್ಳೋದು, ಇಲ್ಲಿ ಹಂಗೆ ಕೊಟ್ಟಿದ್ದಾರೆ ಅಲ್ಲಿ ಹಿಂಗೆ ಕೊಟ್ಟಿದ್ದಾರೆ, ಪ್ಲೀಸ್ ಸ್ಟಾಪ್ ದಟ್. ಆವಾಗಲೇ ನಿಮಗೆ ಮಾರ್ಕ್ಸು ಕಡಿಮೆ ಆಗ್ತಾ ಹೋಗೋದು. ಓಕೆನಾ, ಸೊ ಯೂಸ್ ಫಿಕ್ಸ್ ಟು ದ ಒನ್ ರಿಸೋರ್ಸ್. ಆ ರಿಸೋರ್ಸಸಲ್ಲಿ ಏನು ಕೊಳ್ತಿದ್ವಿ ಅಷ್ಟು ಮಾತ್ರ ಇಟ್ಕೊಳ್ಳಿ. ಎಸ್, 100% ಯು ಕ್ಯಾನ್ ಆನ್ಸರ್ ವೆರಿ ವೆಲ್. ಓಕೆ, ನೌ ಕಮಿಂಗ್ ಟು ದ ಸೆಕ್ಟಾರ್ಸ್. ಎಸ್, ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಓನ್ಲಿ. ಜನರಲ್ ಆಗಿ ನಾವೇನು ಸೆಕ್ಟಾರ್ಸ್ ಆಗಿ ಡಿವೈಡ್ ಮಾಡ್ತೀವಲ್ವಾ, ಅದೇ ಥರ ಇಲ್ಲೂ ಕೂಡ ಹೇಳ್ತೀವಿ. ಎಸ್, ವಿ ಕಾಲ್ ಇಟ್ ಆಸ್ ಮೆಡಿಕಲ್ ಸೆಕ್ಟಾರ್ಸ್, ವೇರ್ ಓನ್ಲಿ ಹಾಸ್ಪಿಟಲ್ಸ್, ಕ್ಲಿನಿಕ್ಸ್, ಲ್ಯಾಬ್ರೇಟರಿ, medicines manufacturing, vaccine developing, everything will coming under medical sectors. Then we have education sectors, right? Education sectors, manufacturing sectors, where we are going to manufacture the project.
Then we have agricultural sectors, right? Growing a crops, agricultural sectors. Then another one, we have irrigation sectors. Irrigation sectors andre eno? Yes, how do different types of water we are going to drip irrigation, sprinkle irrigation, how we are giving a water to the crops, adu kuda one type of sectors ಆಗ್ತಾ ಹೋಗುತ್ತೆ. Okay, so these are all some. And industrial sectors ಅಂತನೂ ಹೇಳ್ಬೋದು. Industrial, it may be software industry, hardware industry, or whatever the thing. So industrial sectors. So these are the main classification of on project based on sectors. Okay, fine. So till now we studied about classification. So yes, based on sectors we studied, based on benefits we studied, dependency, risk, finance, speed of execution, purpose, size and scale, ownership and control. So these are all different classification of projects on some basis. Okay, yes, ಇಲ್ಲಿವರೆಗೂ ನಾವು ಇವತ್ತೇನು ಈ ಕ್ಲಾಸಲ್ಲಿ ಕ್ಲಾಸ್ 1 ವಿಡಿಯೋದಲ್ಲಿ ಕಲ್ತಿದ್ವಿ ಅದ್ರ ಮೇಲೆ ಕೆಲವೊಂದು MCQsನ ನೋಡೋಣ. ಅದ್ರ ಜೊತೆಗೆ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲೂ ಕೂಡ ಯಾವೆಲ್ಲ ಕ್ವಶನ್ ಬಂದಿದ್ದು ವಿ ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ಸೊ ದ ಫಸ್ಟ್ ಕ್ವಶನ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್. ಓಕೆ, ಎಸ್, ವಿ ಸ್ಟಡಿಡ್ ಯಾರ್ ಫೀಚರ್ಸ್ ಅಂತ ಹೇಳ್ಬೋದು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು, ಸೇಮ್ ಆನ್ಸರ್ಸ್ ಬರುತ್ತೆ. ರಿಮೆಂಬರ್ ದಟ್. ಸೊ project management characteristics, yes, it is temporary, it is unique, it is progressive, andre it is moving on, right? It is moving to reach the goal. Hagagi all of the above, D is the correct option for this answer. Okay, project management characteristics are temporary, unique, progressive, all of the above. Next, what are the key components in the triple constraint triangle? I told you, scope, time, cost. ಸೊ ಈ ಥರ ಕ್ವಶನ್ಸ್ ಎಲ್ಲ ಒಂದಾಗ ಕೆಲವೊಂದು ಸ್ಟ್ರಾಟಜೀಸ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಯಾಕೆಂದರೆ ಥಿಯೋರಿನಲ್ಲಿ ನಿಮಗೆಲ್ಲ ಆನ್ಸರ್ ಸೇಮ್ ಅನ್ಸ್ಬಿಡುತ್ತೆ. ಸೊ ಕೆಲವೊಂದು ಸ್ಟ್ರಾಟಜೀಸ್ ಮೇಲೆ ಕೂಡ ನೀವು ಆನ್ಸರ್ ಮಾಡಬೇಕಾಗುತ್ತೆ MCQs. ಸೊ ದಟ್ ಐ ವಿಲ್ ಬಿ ಟೀಚಿಂಗ್ ಇನ್ ಎವ್ರಿ ವಿಡಿಯೋಸ್ ಆ್ಯಂಡ್ ಇನ್ ಎವ್ರಿ ಕಾನ್ಸೆಪ್ಟ್. ಫೈನ್. ಸೊ ನಮಗೆ ಗೊತ್ತು ಟೈಮ್, ಕಾಸ್ಟ್, ಸ್ಕೋಪ್ ಇಸ್ ದ ಆನ್ಸರ್. ಸೊ ಫಸ್ಟ್ ಆಪ್ಷನ್ ನೋಡಿ, ಸ್ಕೋಪ್, ಶೆಡ್ಯೂಲ್, ಪ್ರಾಜೆಕ್ಟ್ ಮ್ಯಾನೇಜರ್. ನೋ, ಶೆಡ್ಯೂಲ್ ಅನ್ನೋದು ಬರೋದೇ ಇಲ್ಲ. ಮ್ಯಾಮ್ ಶೆಡ್ಯೂಲ್, ಟೈಮ್ ಇಸ್ ಅ ಶೆಡ್ಯೂಲ್ ನೋ ಅಂತ ಅಂದಾಗ ಆಗ ನೀವೇನು ಮಾಡಿ ಗೊತ್ತಾ, ವೋಲ್ಡ್ ಮಾಡಿ, ಆನ್ಸರ್ ಮಾಡೋಕೆ ಹೋಗ್ಬೇಡಿ. ನೆಕ್ಸ್ಟ್ ನೋಡಿ, ಸ್ಕೋಪ್, ಟೈಮ್, ಕಾಸ್ಟ್, ಪ್ರಾಜೆಕ್ಟ್. ಎಸ್, ದೆರ್ ಈಸ್ ಅಪ್ರೋಪ್ರಿಯೇಟ್ ಆನ್ಸರ್. ಬಟ್ ಅಲ್ಲಿಗೆ ಸ್ಟಾಪ್ ಮಾಡಬೇಡಿ, ಗೋ ಟು ದ ನೆಕ್ಸ್ಟ್ ಆನ್ಸರ್ಸ್ ಆಲ್ಸೋ. ಟೈಮ್, ಮನಿ, ಸ್ಕೋಪ್, ಪ್ರಾಜೆಕ್ಟ್ ಇಲ್ಲೂ ಕೂಡ ಸಿಮಿಲರ್ ಆಗಿದೆ. ಬಟ್ ಮನಿ ಅನ್ನೋ ಡಿಫ್ರೆಂಟ್ ವರ್ಡ್ ಇವ್ನು ಯೂಸ್ ಮಾಡಿದ್ದಾರೆ ಅಷ್ಟೇ. ಪ್ರಾಜೆಕ್ಟ್ ಮ್ಯಾನೇಜರ್, ಟೈಮ್, ಸ್ಕೋಪ್, ಮನಿ. ಸೊ ಇಲ್ಲಿ ನೋಡಿದಾಗ ಇದೇನಾಗುತ್ತೆ ಅಂದರೆ ಎಲ್ಲ ಆನ್ಸರ್ಸು ಸೇಮ್ ಅಲ್ವಾ? ಏನು ಮಾಡಬೇಕು ಈ ಟೈಮಲ್ಲಿ? ಯಾವುದನ್ನು ಫಸ್ಟು ಡಿಲೀಟ್ ಮಾಡ್ತಾ ಹೋಗಿ, ಯಾವುದಲ್ಲ ಅಂತ. ಅದಾದಮೇಲೆ ಈಗ ನೋಡಿ, ಸ್ಕೋಪ್, ಶೆಡ್ಯೂಲ್, ಪ್ರಾಜೆಕ್ಟ್ ಮ್ಯಾನೇಜರ್ ಅನ್ನೋರು ಬರೋಲ್ಲ, ಹಾಗಾಗಿ ಏನ ನಾನು ರಾಂಗ್ ಮಾಡ್ತೀನಿ. ಡಿನೂ ಅಷ್ಟೇ, ಮ್ಯಾನೇಜರ್ ಬರೋಲ್ಲ, ಹಾಗಾಗಿ ರಾಂಗ್ ಮಾಡ್ತೀನಿ. ವೆನ್ ಯು ಟೇಕ್ ದೀಸ್ 3 ಎಲ್ಲ ಸೇಮ್ ಇದೆ, ಬರೀ ಇಲ್ಲಿ ಕಾಸ್ಟ್ ಇದೆ, ಇಲ್ಲಿ ಮನಿ ಅಂತ ಇದೆ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ದ ಅಪ್ರೋಪ್ರಿಯೇಟ್ ವರ್ಡ್ ವಾಟ್ ವಿ ಆರ್ ಯೂಸಿಂಗ್ ಇಯರ್, ಟೈಮ್, ಕಾಸ್ಟ್, ಸ್ಕೋಪ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಕನ್ಫ್ಯೂಸ್ ಆದಾಗ ಫಸ್ಟು ಯಾವ ಆನ್ಸರ್ ಅಂತ ಹುಡ್ಕೋ ಬದಲು ಯಾವುದಲ್ಲ ಅಂತ ಡಿಲೀಟ್ ಮಾಡ್ಕೊಳ್ಳಿ, ಇನ್ನು ಮಿಕ್ಕಿದ್ರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಥರ ಒಂದು ಸ್ಟ್ರಾಟಜಿನ ಕೂಡ ನೀವು ಯೂಸ್ ಮಾಡಬೇಕು. ಓಕೆನಾ? ನೆಕ್ಸ್ಟ್, ಎಸ್, ವಿ ಸ್ಟಡಿಡ್ ದ ಕ್ಲಾಸಿಫಿಕೇಶನ್ ಆಫ್ ಪ್ರಾಜೆಕ್ಟ್. ಸೊ ವಿ ಹ್ಯಾಡ್ ಇನ್ ದ DCET 2024, ದ ಪ್ರೀವಿಯಸ್ ಇಯರ್, ಯುವರ್ ಸೀನಿಯರ್ಸ್ had attended this question, got this question. Repair of dam in case of damage due to natural calamities is an example of natural calamities. ಅಂದ್ರೆ ಏನು? ಡಿಸಾಸ್ಟರ್ ಪ್ರಾಜೆಕ್ಟ್ ಅಲ್ವಾ? ಸೊ ಡಿ ಇಸ್ ದ ಕರೆಕ್ಟ್ ಆಪ್ಷನ್ ಇಯರ್, ಡಿಸಾಸ್ಟರ್ ಪ್ರಾಜೆಕ್ಟ್. ನೀವು ಆನ್ಸರ್ ಮಾಡೋಕ್ಕೂ ಮೊದಲು ಫಸ್ಟ್ ಬೇರೆ ಆಪ್ಷನ್ಸು ನೋಡಿಬಿಡಿ, ಅದಾದಮೇಲೆ ಆನ್ಸರ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾರ್ಮಲ್ ಪ್ರಾಜೆಕ್ಟ್ ಅಲ್ಲ, ಕ್ರ್ಯಾಶ್ ಅಲ್ಲ, ರಿಸ್ಕಿ ಅಲ್ಲ, ಡಿಸಾಸ್ಟರ್ ಪ್ರಾಜೆಕ್ಟ್. ಡಿ ಇಸ್ ದ ಕರೆಕ್ಟ್ ಆಪ್ಷನ್. The next question, the basic nature of a project. ಏನು ಬೇಸಿಕ್ ನೇಚರು? ಪ್ರಾಜೆಕ್ಟ್ ಇಸ್ ಅ ಟೆಂಪರವರಿ. ಪ್ರಾಜೆಕ್ಟ್ ಪರ್ಮನೆಂಟ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಎಸ್, ಪ್ರಾಜೆಕ್ಟ್ ಇಸ್ ಅ ಟೆಂಪರವರಿ. ಎ ಆರ್ ಬಿ, ವಿ ಕೆನಾಟ್ ಟೇಕ್ ದ ಆನ್ಸರ್ ಲೈಕ್ ದಟ್. ಬೋತ್ ಎ ಆ್ಯಂಡ್ ಬಿ, ನೋ. ಸೊ ಆನ್ಸರ್ ಇಸ್ ವಾಟ್? ಬಿ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ದ ಬೇಸಿಕ್ ನೇಚರ್ ಆಫ್ ಅ ಪ್ರಾಜೆಕ್ಟ್ ಇಸ್ ಟೆಂಪರವರಿ ಒನ್. ಫೈನ್. ಸೊ ಎಸ್,
We'll move to the next question. As we studied already, triple constraint ಮೇಲೆ again. Project managers often talk about triple constraint in managing completing project. So it is cost, scope and time. ಎಲ್ಲಾನು ಕೂಡ ಹಾಗಾಗಿ ಡಿ ಆಲ್ ಆಫ್ ದಿ ಎಬೋ. ಓಕೆ, ನೋಡಿದ್ರ ಸೇಮ್ ಕ್ವಶನ್ನ ಯಾವ ರೀತಿನಲ್ಲಿ ಡಿಫ್ರೆಂಟ್ ವೇನಲ್ಲಿ ಕೂಡ ಕೇಳ್ತಾರೆ ಅಂತ. ಸೊ ಯು ಶುಡ್ ಬಿ ರೆಡಿ ಟು ಆನ್ಸರ್ ಎವ್ರಿಥಿಂಗ್. ಆ್ಯಂಡ್ ಐ ವಿಲ್ ಗಿವ್ ಯು ಎಫೆಕ್ಟಿವ್ ಕ್ಲಾಸಸ್. Not only me, from Triple T Academy, you will be getting effective classes. Don't worry, not only those things for your concept, we'll also tell you how to solve the MCQs also. So you know that when you take offline classes, yes, we are having smart classrooms where AC with AC, so that our students must be comfortable and listening to the class. And already I told you a new batch, that is what different batches are going on. So to contact them, you can contact also, you can refer for your friends also. Fine, thank you. This is my first class of project management skills and the first chapter, introduction to project. In the next class we'll move to the next thing. So before ನೀವು ಈ ವಿಡಿಯೋನ ನೋಡೋಕ್ಕೂ ಮುಂಚೆ, ಅಂದರೆ ನೆಕ್ಸ್ಟ್ ಕ್ಲಾಸ್ ವಿಡಿಯೋ ನೋಡೋಕ್ಕೂ ಮುಂಚೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ನೆಕ್ಸ್ಟ್ ಕ್ಲಾಸ್ ವಿಡಿಯೋನಲ್ಲಿ ನಾವು ಮಿಕ್ಕಿದ್ದನ್ನು ಕಲಿಯುತ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. Hope you understood everything. Fine. Please, day to day, every day, everyone must cover all the concepts. Look to this, learn effectively. Thank you. Thank you very much.